ಇದರ ಮುಂದೆ ಬರುವಂಥದ್ದು 12ನೇ ಅಧ್ಯಾಯ ಭಕ್ತಿ ಯೋಗ ಅಂತ. ಎಷ್ಟು ಸಂವಾದಿಯಾಗಿ ಬರ್ತದೆ ಅಂತ. 11ನೇ ಅಧ್ಯಾಯದ ಕೊನೆಗೆ ಕೃಷ್ಣ ಒಂದು ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸ್ತಾನೆ ಅರ್ಜುನನಿಗೆ. ವಿಶ್ವರೂಪ ದರ್ಶನ ನಂದು ಮಹತ್ವ ದರ್ಶನ ಆಗಬೇಕಾದ್ರೆ ಒಂದೇ ಒಂದು ಹಾದಿ, ಆ ಹಾದಿ ಅಂದರೆ ಅನನ್ಯವಾದಂಥ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿದ. ಕರೆಕ್ಟ್. ಅರ್ಜುನನಿಗೆ ಕೂಡ ಸಾಧನೆ ಮಾಡುವ ಮನಸ್ಸಿದೆ, ಅವನ ಶಕ್ತಿನೂ ಇದೆ. ಸಾಧನೆ ಮಾಡುವ ಮನಸ್ಸು ಇದೆ, ಶಕ್ತಿ ಇರುವಂಥ ಮನುಷ್ಯ ಆತ. ಈಗ ಅವನೇನು ನೋಡಿದ್ದಾನೆ, ಅದ್ಭುತವಾದಂಥ ಮತ್ತು ಭಯಾನಕವಾದಂಥ ವಿಶ್ವರೂಪ ನೋಡಿದ ಮೇಲೆ ಅರ್ಜುನನಿಗೆ ಒಂದು ವಿಷಯ ಗೊತ್ತಾಯಿತು. ಭೂತ, ವರ್ತಮಾನ ಮತ್ತು ಭವಿಷ್ಯಗಳಲ್ಲಿ ಕಾಲಪುರುಷನಾದ ಪರಮಾತ್ಮವನ್ನೇ ಎಲ್ಲ ಅವಲಂಬಿಸಿದೆ. ಜಗತ್ತಲ್ಲಿ ಏನು ಅವಲಂಬನೆ ಆಗಿದ್ರೂ ಕಾಲಪುರುಷನಾದ ಪರಮಾತ್ಮನನ್ನೇ ಅವಲಂಬಿಸಿದೆ ಅಂತ ಗೊತ್ತಾಯಿತು. ಕಾಲವೂ ಅವನೇ, ಕಾಲಾತೀತನೂ ಅವನೇ. ರೂಪವೂ ಅವನೇ, ರೂಪಾತೀತನೂ ಅವನೇ. ಇದೆಲ್ಲ ಸ್ಪಷ್ಟ ಆಗಿದೆ ಅವನಿಗೆ. ಹೀಗಿದ್ದಾಗ ಒಂದು ಸಂಶಯ ಬಂತು. ನೋಡಿ, ಇದು ಪ್ರಶ್ನೆ ಎಷ್ಟೋ ಸಲ ಕೇಳಿದ್ದುಂಟು ಕೆಲವರು. ಅರ್ಜುನನಿಗೆ ಯಾಕೆ ಗೀತೋಪದೇಶ ಮಾಡಿದ ಕೃಷ್ಣ ಅಂತ. 5 ಜನ ಇದ್ರಲ್ಲ. ಹೇಳಿದ ತಕ್ಷಣ ಕೈ ಮುಕ್ಕೊಂಡು ನಿಂತ್ಕೊಳ್ಳೋಂಥ ಧರ್ಮರಾಜ ಇದ್ದ. ಪ್ರಶ್ನೆನೇ ಕೇಳ್ತಿರ್ಲಿಲ್ವೋ ಏನೋ ಮನುಷ್ಯ ಆತ. 18 ಐತೆ ಪ್ರಶ್ನೆ ಕೇಳಿದ್ರೆ ಆಯಿತು ಅಂತನೋ. ಭೀಮ ಇದ್ದ, ಜ್ಞಾನದ ಸಂಕೇತ ಭೀಮ ಅಂತ ಹೇಳ್ತಾರೆ. ಅದ್ಭುತವಾದಂಥ ಜ್ಞಾನಿ ಆತ. ಅವನು ಹೇಳ್ಬೋದಾಗಿತ್ತು. ನಕುಲ ಸಹದೇವರಿದ್ದರು, ಮಹಾಜ್ಞಾನಿಗಳವರು, ಅವ್ರು ಹೇಳ್ಬೋದಾಗಿತ್ತು. ಅರ್ಜುನನಿಗೆ ಯಾಕೆ ಹೇಳಿದ ಅಂದಾಗ ಪಿ ಲಾಲ್ ಅಂತೊಬ್ಬರು ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆ್ಯಂಡ್ ಫಿಲಾಸಫಿ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಬಹಳ ದೊಡ್ಡ ಲೇಖಕರು. ಪಿ ಲಾಲ್ ಬರೀತಾರೆ, ಯಾಕೆ ಅರ್ಜುನನಿಗೆ ಹೇಳಿದ ಅಂದರೆ ಈ ರಿಪ್ರೆಸೆಂಟ್ಸ್ ಎ 20th century ಮ್ಯಾನ್ ಅಂತ. ಅರ್ಜುನ 20ನೇ ಶತಮಾನದ ಮನುಷ್ಯನ ಪ್ರತಿನಿಧಿಸ್ತಾನೆ ಅಂತ. ನಮಗಿರೋ ತೊಂದರೆ ಎಲ್ಲ ಅವನಿಗಿದೆ. ನೋಡಿ, ಅರ್ಜುನ ಎಷ್ಟು ಚಪಲಚಿತ್ತ ಆಗಿಬಿಡ್ತಾನೆ ಅಂದರೆ, 1 ವರ್ಷ ತೀರ್ಥಯಾತ್ರೆ ಮಾಡ್ಕೊಂಬಾರಯ್ಯ ಅಂತ ಕಳಿಸಿದರೆ 3 ಮದುವೆ ಆಗಿ ಬಂದ ಅವನು. 1 ವರ್ಷ ತೀರ್ಥಯಾತ್ರೆ ಮಾಡ್ಕೊಂಡು ಬಾ ಅಂತ ಕರೆಸಿದರೆ, ಯುದ್ಧಕ್ಕೆ ತಯಾರಿಯಾಗಿ 13 ವರ್ಷ ತಯಾರಾಗಿದ್ದಾನೆ. ಯುದ್ಧಕ್ಕೆ ಯುದ್ಧ ಮಾಡ್ತೀನಿ ಅಂತ ಪಾಶ್ಪಶಾಸ್ತ್ರ ತೊಗೊಂಬಂದಿದ್ದಾನೆ. ಯುದ್ಧಕ್ಕೆ ಬಂದಾಗ ಯುದ್ಧ ಬೇಡ ಅಂತ ಕೂತ್ಕೊಂಡ. ಅವನಿಗೆ ಪ್ರಶ್ನೆ ಬರ್ತದೆ, ಚಿಂತನೆ ಮಾಡುವಂಥ ಮನಸ್ಸು ಒಂದು. ಶೂರನೂ ಹೌದು, ಎಷ್ಟು ಬೇಗ ಮೇಲೆ ಕೇಳ್ತಾನೋ ಅಷ್ಟು ಬೇಗ ಕೆಳಗಿಳಿತಾನೆ. ನಾವೆಲ್ಲ ಆಗ್ತಿರೋದು ಅದೇನೆ. ಅದಕ್ಕೆ ಅರ್ಜುನನಿಗೆ ಹೇಳಿದರೆ ಬಹುಶಃ ಮುಂದೆ ಸಹಸ್ರಾರು ವರ್ಷಗಳ ಜನಕ್ಕೆ ಮುಟ್ತದೆ ಇದು ಸಂದೇಶ ಅಂತ ಇರಬೇಕು. ಅವನು ವಿಶ್ವರೂಪ ತೋರಿಸಿದ ಮೇಲೆ ಕೂಡ ಸಂಶಯ ಹೊಸದು ಬಂದಿದೆ ಅವನಿಗೆ. ಹೊಸ ಸಂಶಯ ಏನು ಬಂತು? ನನಗೆ ಕೃಷ್ಣ ತೋರಿಸಿದ, ಅವನು ಪರಮಾತ್ಮ ಅಂತ ಗೊತ್ತಾಯಿತು, ಜಗನ್ನಿಯಾಮಕ ಅಂತ ಗೊತ್ತಾಯಿತು, ರೂಪಾತೀತ ಅವನೊಂದು ಗೊತ್ತಾಯಿತು. ಈಗ ಪ್ರಶ್ನೆ ಬರೋದು ಏನಪ್ಪ ಅಂತಂದರೆ, ಇಲ್ಲಿರೋದು ಅದು 12ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಹೇಳ್ತಾನೆ. ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏ ಚಾಪ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗವಿತ್ತಮ. ಅರ್ಥ ಬಹಳ ಸುಲಭವಾಗಿದೆ. ಹೇ ಕೃಷ್ಣ, ಹೀಗೆ ಸತತಯುಕ್ತರಾಗಿ ನಿನ್ನ ಸಗುಣ ರೂಪವನ್ನು ಭಜಿಸುವವರು ಶ್ರೇಷ್ಠರೋ ಅಥವಾ ನಿನ್ನ ನಿರ್ಗುಣ ಸ್ವರೂಪವನ್ನು ಭಜಿಸುವವರು ಶ್ರೇಷ್ಠರೋ? ಯಾಕಂದರೆ ನೋಡಿ, 2ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೂ ಪರಮಾತ್ಮ ತನ್ನ ಸಗುಣ ರೂಪದ ಬಗ್ಗೆ ಹೇಳ್ಕೊಂಬಂದಿದ್ದಾನೆ. ನಿರ್ಗುಣ ರೂಪದ ಬಗ್ಗೆ ಹೇಳ್ಕೊಂಬಂದಿದ್ದಾನೆ. ನಾನು ಹಾಗಿದ್ದೀನಿ, ಹೀಗಿದ್ದೀನಿ, ನಾನು ಆತ್ಮನಿತ್ಯತ್ವ ಹೇಳ್ಕೊಂಬಂದಿದ್ದಾನೆ. ನಿರ್ಗುಣ ರೂಪದ ಬಗ್ಗೆ 9ನೇ ಅಧ್ಯಾಯದವರೆಗೂ ಬಂದಿದ್ದಾನೆ. 10ನೇ ಅಧ್ಯಾಯದಲ್ಲಿ ನಿರ್ಗುಣ ರೂಪದ ಹೇಳ್ತಾನೆ. ಏನು ಹೇಳ್ತಾನೆ? ನಾನು ಕೆಲವೊಂದು ಕಡೆ ವಿಭೂತಿ ರೂಪದಲ್ಲಿದ್ದೇನೆ, ಪ್ರಕಟ ಆಗಿದ್ದೇನೆ, ಕೆಲವೊಂದು ವಸ್ತು ಎಲ್ಲ ಕಡೆನೂ ಇದ್ದೇನೆ, ಕೆಲವು ವಸ್ತುಗಳಲ್ಲಿ ವಿಶೇಷವಾಗಿದ್ದೇನೆ ಅಂತ ಹೇಳಿದ. ಆಯಿತು, ಅಂದರೆ ಎಲ್ಲೋ ಒಂದು ಕಡೆ ವಿಶೇಷವಾಗಿದ್ದೇನೆ ಅಂತಾಯಿತು. 11ನೇ ಅಧ್ಯಾಯದಲ್ಲಿ ರೂಪನೇ ತೋರಿಸ್ಬಿಟ್ಟ, ಸಗುಣ ರೂಪ ತೋರಿಸ್ಬಿಟ್ಟ. ನೋಡಿ ಪ್ರೋಗ್ರೆಷನ್ ಹೇಗಿದೆ ಅಂತ. 2ರಿಂದ 9ರವರೆಗೂ ನಿರ್ಗುಣ ರೂಪದ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದಾನೆ. 10ರಲ್ಲಿ ಸಗುಣ ರೂಪದಲ್ಲಿ ಕೂಡ ಇದ್ದೇನೆ ಕೆಲವೊಂದು ವಸ್ತುಗಳಲ್ಲಿ ಅಂತ ಹೇಳ್ತಾನೆ. 11ರ ಸಗುಣ ರೂಪ ತೋರಿಸ್ಬಿಟ್ಟ. ಈಗ ಅರ್ಜುನನಿಗೆ ಕ್ವಶನ್ ಬಂದದ್ದೇನಪ್ಪ ಅಂದರೆ, ಯಾವುದನ್ನು ಧ್ಯಾನಿಸಿದರೆ ಒಳ್ಳೆಯದು? ಅನನ್ಯ ಭಕ್ತಿ ಅಂತ ಹೇಳಿದ್ದೇನೆ, ಒಪ್ಕೋತೀನಿ ನಾನು. ಅನನ್ಯ ಭಕ್ತಿಯಿಂದ ನೆನೆಸಿದವರಿಗೆ ನಾನು ಸಿಗ್ತೇನೆ ಅಂತ ಹೇಳ್ತೀಯ. ಅನನ್ಯ ಭಕ್ತಿಯನ್ನು ಯಾವ ರೂಪದಲ್ಲಿ ನೆನೆಸ್ಬೇಕು ನಾನು? ಸಗುಣ ರೂಪದಲ್ಲೋ ನಿರ್ಗುಣ ರೂಪದಲ್ಲೋ ಅಂತ. ಈ ಪ್ರಶ್ನೆ ನಮಗೆ ಬಹಳ ಮುಖ್ಯವಾದಂಥ ಪ್ರಶ್ನೆ, ಎಸ್ಪೆಷಲಿ ಭಾರತದಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾಕಂದರೆ ನಮ್ಮ ದೇಶದಲ್ಲಿ ಮೂರ್ತಿ ಪೂಜೆಯನ್ನು ಪ್ರತಿಪಾದಿಸುವಂಥ ಮಹಾತ್ಮರು ಆಗಿ ಹೋಗಿದ್ದಾರೆ, ಮೂರ್ತಿ ಪೂಜೆಯನ್ನು ವಿರೋಧಿಸುವಂಥ ಮಹಾತ್ಮರು ಆಗಿ ಹೋಗಿದ್ದಾರೆ. ಅವರವರು ಅಷ್ಟೇ ಸಮರ್ಥವಾಗಿ ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಅದು ಅಲ್ಲದೆ ಅನೇಕ ಮತಗಳು ಕೂಡ ನಮ್ಮಲ್ಲಿದೆ. ಮತಗಳಲ್ಲಿ ಕೂಡ ನಂಬಿಕೆಗಳು ಬೇರೆ ಆಗ್ತದೆ. ನಾವು ಹಿಂದೂಗಳೇನು ಮಾಡ್ತೀವಿ ಅಂದರೆ ಮೂರ್ತಿ ಪೂಜೆಯನ್ನು ಒಪ್ಕೋತೇವೆ, ಮೂರ್ತಿ ಪೂಜೆ ಮಾಡ್ತೇವೆ ನಾವು. ಆದರೆ ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ? ಸಂಕೇತದ ಪೂಜೆ ಮಾಡ್ತಾರೆ. ಮೂರ್ತಿ ಇಲ್ಲದೆ ಹೋದರೂ ಕೂಡ ಒಂದು ಕ್ರಾಸ್ ಇದೆ, ಸಂಕೇತ, ಆ ಸಂಕೇತದ ಪೂಜೆ ಮಾಡ್ತಾರೆ.
ಇಸ್ಲಾಂ ಧರ್ಮದಲ್ಲಿ ಏನು ಮಾಡ್ತಾರೆ, ಮೂರ್ತಿ ಪೂಜೆ ಬೇಡ ಅಂತಾರೆ ಅವರು. 3 ವಾದ ಇದೆಯಲ್ಲ, ಬೇಡ ಅಂತಾರೆ. ಹಾಗಾದರೆ ಮೂರ್ತಿ ಪೂಜೆ ಮಾಡಬೇಕೇ ಮಾಡಬಾರದೆ ಅಂತ ಅನ್ನೋದಲ್ಲ, ಮುಖ್ಯ ಯಾವುದನ್ನು ಮಾಡಿದರೆ ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯ ಆಗ್ತದೆ, ಸಗುಣ ರೂಪದಿಂದ ಮಾಡಬೇಕಾ ಅಥವಾ ನಿರ್ಗುಣ ರೂಪದಿಂದ ಮಾಡಬೇಕಾ ಅಂತ ಎರಡೂ ಹೇಳಿದಾನಲ್ಲ ಇದೆ ಅಂಥೇಳಿ. ಅದಕ್ಕೆ ಭಗವಂತ ಉತ್ತರ ಕೊಡೋದು ಚೆನ್ನಾಗಿದೆ. ಇದು ನಾವು ಶಾಲೆಯಲ್ಲಿದ್ದಾಗ ನಮ್ಮ ಮೇಸ್ಟ್ರಿಗೆ ಕೇಳ್ತಾ ಇದ್ವಿ, ವೆಜಿಟೇರಿಯನ್ ಒಳ್ಳೇದಾ ನಾನ್ ವೆಜಿಟೇರಿಯನ್ ಒಳ್ಳೇದಾ ಅಂತ. ಮೇಸ್ಟ್ರು ಬಯಾಲಜಿ ಕ್ಲಾಸಲ್ಲಿ ಹೇಳೋರು. ಅವ್ರು ಹೇಳಿದ ಮೊದಲೇ ಉತ್ತರ ಕೊಟ್ಟಾಗ ಹುಡುಗರೆಲ್ಲ ವೆಜಿಟೇರಿಯನ್ ಚಪ್ಪಾಳಿ ಹೊಡೆದು, ಓ ವೆರಿ ಗುಡ್ ಅಂತ. ನೋಡಿ, ಕಡಲೆಬೇಳೆಯಲ್ಲಿ ಇರುವಷ್ಟು ನಿಮಗೆ ಪ್ರೋಟೀನ್ ಎಲ್ಲೂ ಸಿಕ್ಕೋಲ್ಲ ಅಂತ ಹೇಳಿದ್ರು ಎಲ್ಲ ವೆಜಿಟೇರಿಯನ್ ಹುಡುಗರು ಚಪ್ಪಾಳೆ ತಟ್ಟೋದು. ಇದಕ್ಕಿಂತ ಮೀನು ಒಳ್ಳೆಯದು ಅಂತ ಅವ್ರು ಹೇಳೋದು, ಅವ್ರು ಚಪ್ಪಾಳೆ ತಟ್ಟೋದು. ಆದರೆ ಕೊನೆಗೆ ಇದಕ್ಕಿಂತ ಹೆಚ್ಚಾಗಿರೋದು ನಮ್ಮ ತಪ್ಪಲು ಪಲ್ಯದಲ್ಲಿದೆ ಅಂತ ಅವ್ರು ಹೇಳೋದು. ಈ ಹೇಳ್ತಾ ಹೋದಾಗ ಬೈ ಟರ್ನ್ ಒಬ್ಬೊಬ್ರಿಗೆ ಒಳ್ಳೇದು ಅನಿಸೋದು. ಇವ್ನು ಉತ್ತರ ಕೊಡೋದು ಹಾಗೇ ಇದೆ. ಭಗವಂತ ಎಷ್ಟು ಚೆನ್ನಾಗಿ ಟೀಸ್ ಮಾಡಿ ಉತ್ತರ ಕೊಡ್ತಾನೆ ಅಂತಂದರೆ, ಮೊದಲೇದು ಉತ್ತರ ಕೊಡೋದು, ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ಥೆ ಮೇಯುಕ್ತ ತಮಾಮತಃ. ಯಾರು ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ಪೂರ್ಣ ಶ್ರದ್ಧೆಯಿಂದ ನನ್ನ ಸಗುಣ ರೂಪವನ್ನು ಎಡೆಬಿಡದೆ ಭಜಿಸುತ್ತಾರೋ ಅವರೇ ಶ್ರೇಷ್ಠರು ಎಂದು ನನ್ನ ನಂಬಿಕೆ ಅಂತ ಹೇಳಿದ. ಅರ್ಜುನಿಗೆ ಖಾತ್ರಿ ಆಯಿತು, ಓ ಸಗುಣ ರೂಪದಿಂದ ಆದರೆ ಒಳ್ಳೆಯದು ಅಂತ. ಮುಂದಿನ 2 ಶ್ಲೋಕ, ಆ ಶ್ಲೋಕ ಆದಮೇಲೆ 3ನೇ 4ನೇ ಶ್ಲೋಕ ಬರುತ್ತಲ್ಲ, ಅದೇನು ಹೇಳ್ತಾನೆ ಅಂದರೆ, ಏತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥೆ ಮಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಃ. ಈ 2 ಶ್ಲೋಕ ಒಂದೇ ಸಲ ತಗೋಬೇಕಾಗತ್ತೆ ಅರ್ಥಕ್ಕೆ. ಅದರ ಅರ್ಥ ಏನಪ್ಪ ಅಂದರೆ, 2ನೇ 3ನೇ 4ನೇ ಶ್ಲೋಕಿನ ಅರ್ಥ ಅಂದರೆ, ಯಾರು ತಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಯಾವಾಗಲೂ ಸಮಚಿತ್ತವುಳ್ಳವರಾಗಿದ್ದು ಎಲ್ಲ ಜೀವರಾಶಿಗಳ ಹಿತಕ್ಕಾಗಿ ಬದುಕುತ್ತಿದ್ದು, ಕಂಡೀಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಅಕ್ಷರವು ಅಗೋಚರವು ಕೂಟಸ್ಥವು ಅಚಿಂತ್ಯವು ಸರ್ವವ್ಯಾಪಕವೂ ಧ್ರುವವೂ ಆದ ನನ್ನ ನಿರ್ಗುಣ ಸ್ವರೂಪವನ್ನು ಉಪಾಸಿಸುತ್ತಾರೋ ಅವರು ನನ್ನನ್ನು ಪಡೆಯುತ್ತಾರೆ. ಮೊದಲು ಸಗುಣ ರೂಪ ನಾನು ಯಾರು ದರ್ಶನ ಮಾಡ್ತಾರೋ ಅವರು ನಾನು ಸಿಗ್ತೇನೆ ಅಂತ ಹೇಳಿದ್ದಾಯಿತು. 3ನೇ 4ನೇ ಶ್ಲೋಕದಲ್ಲಿ ಯಾರು ನಿರ್ಗುಣ ಸ್ವರೂಪವನ್ನು ಧ್ಯಾನಿಸ್ತಾರೋ ಅವರು ನನ್ನ ಪಡೀತಾರೆ ಅಂತ ಹೇಳಿದ್ದಾಯಿತು. ಅದಕ್ಕೆ DVG ಒಂದು ಮಾತು ಚೆಂದಾಗಿ ಬರೀತಾರೆ, ಒಂದೇ ಸಣ್ಣ ವಾಕ್ಯ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಎರಡೂ ಪಂಥಗಳವರೆಗೂ ಕಡೆಯ ಪರಿಣಾಮದಲ್ಲಿ ವ್ಯತ್ಯಾಸವಿಲ್ಲ. ಎರಡೂ ಪಂಥದವರಿಗೂ ಕಡೆಯ ಪರಿಣಾಮದಲ್ಲಿ ವ್ಯತ್ಯಾಸವಿಲ್ಲ. ಸಗುಣ ರೂಪದಿಂದ ಹೋದರೂ ಅಲ್ಲಿಗೆ ಮುಟ್ತೀರಿ, ನಿರ್ಗುಣ ರೂಪದಿಂದ ಹೋದರೂ ಅಲ್ಲಿಗೆ ಮುಟ್ತೀರಿ. ಆದರೆ ವೇಗದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಯಾಕಂದರೆ ಯಾವ ಏರಿಯಲ್ಲಿ ವೇಗ ಹೆಚ್ಚೋ ಅದು ಕಷ್ಟದ ದಾರಿ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಸಣ್ಣ ಸೆಂಟೆನ್ಸಲ್ಲಿ ಪ್ಯಾಕಿಂಗ್ ದಿ ಮಟೀರಿಯಲ್ ಅಂತೀವಲ್ಲ ನಾವು, ಅಷ್ಟು ಎನರ್ಜಿ ಹಾಕುವಂಥದ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವ ದಾರಿಯಲ್ಲಿ ವೇಗ ಹೆಚ್ಚೋ ಅದು ಕಷ್ಟದ ದಾರಿ, ಇನ್ನೊಂದು ದಾರಿಯಲ್ಲಿ ವೇಗ ಕಡಿಮೆ ಆದರೂ ಕಷ್ಟವೂ ಕಡಿಮೆಯೇ. ನೋಡಿ, ಸಗುಣ ರೂಪ ಒಂದು ಹಾದಿ ಇದೆ, ನಿರ್ಗುಣ ರೂಪಕ್ಕೊಂದು ಹಾದಿ ಇದೆ. ಯಾವುದು ಹತ್ತಿರದ ಹಾದಿ? ಹೇಳ್ತಾರೆ ಶಾರ್ಟ್ಕಟ್ಸ್ ಆರ್ ಆಲ್ವೇಸ್ ಡಿಫಿಕಲ್ಟ್. ಈಗ ತಿರುಪತಿ ಬೆಟ್ಟ ಹತ್ತಬೇಕು ಅಥವಾ ನಂದಿ ಹಿಲ್ಸ್ ಹತ್ತಬೇಕು ಅಂತ ಇಟ್ಕೊಳ್ಳಿ, ಅಥವಾ ಚಾಮುಂಡಿ ಬೆಟ್ಟ ಹತ್ತಬೇಕು ಮೈಸೂರಲ್ಲಿ. ಹತ್ತೋದಕ್ಕೆ ಅನುಕೂಲ ಆಗಲಿ ಅಂತ ಸ್ಟೆಪ್ಸ್ ಮಾಡಿದ್ದಾರೆ, ಪೌಟಣಿಗೆ ಮಾಡಿದ್ದಾರೆ, ಹತ್ಕೊಂಡು ಹೋಗ್ಬೋದು ಮೇಲೆ, ಮೆಟ್ಲು ಹತ್ಕೊಂಡು ಹೋಗ್ಬೋದು, ಬೇಕಾದಾಗ ಕೂತ್ಕೊಂಡು ವಿಶ್ರಾಂತಿ ತೊಗೊಂಡು ಹೋಗ್ಬೋದು ಮೇಲೆ. ಇನ್ನು ಕೆಲವರು ಇರ್ತಾರೆ, ಪರ್ವತಾರೋಹಣ ಮಾಡೋರು ಇರ್ತಾರೆ. ಅವ್ರಿಗೇನು ಅಂದರೆ ಅವರು ಬೆಟ್ಟ ಹತ್ತಬೇಕು, ನೇರವಾಗಿ ಒಂದೇ ಹಗ್ಗ ಇಟ್ಕೊಂಡು ಸೀದಾ ತಿರುಪತಿ ಬೆಟ್ಟಕ್ಕೆ ಮೇಲೆ ಹತ್ತಬೇಕು ಅವರು, ಅಥವಾ ತಿರುಪತಿ ನಂದಿ ಬೆಟ್ಟ ಹತ್ತಬೇಕು. ಅವರು ಕಲ್ಲಿಗೆ ಹಗ್ಗ ಕಟ್ಟಿ ಹತ್ಕೊಂಡು ಜೋತ್ ಬಿದ್ದು ಹೋಗ್ತಾರೆ. ನೇರವಾಗಿ ಸೀದಾ ಹೋಗೋದ್ರಿಂದ ಅವ್ರು ಬೇಗ ಮುಟ್ಟಬಹುದೇನೋ, ಆದರೆ ಕಷ್ಟದ್ದು, ಸ್ವಲ್ಪ ಜಾರಿದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವರು. ಅಷ್ಟು ಕಷ್ಟದ ದಾರಿ, ನೇರವಾಗಿ ಹೋಗಿರುವಂಥ ದಾರಿ ಕಷ್ಟದ ದಾರಿ. ಇನ್ನೊಂದು ಇದೆಯಲ್ಲಪ್ಪ, ನಿಧಾನಕ್ಕೆ ಹೋಗಿ ಏನು ತೊಂದರೆ ಇಲ್ಲ, ಮೆಟ್ಲಿದೆ, ಕೂತ್ಕೊಳ್ಳಿ, ವಿಶ್ರಾಂತಿ ತೊಗೊಂಡು ಮೇಲೆ ಹೋಗಿ, ಏನು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನೇ ಹೇಳೋದು, ಸುಲಭದ ದಾರಿ ವೇಗದ ದಾರಿ ಅಂತೀವಲ್ಲ, ಯಾವ ವೇಗವಾಗಿ ಹೋಗುವಂಥ ದಾರಿ ಇದೆಯಲ್ಲ ಅದು ಕಷ್ಟದ ದಾರಿ ಅಂತ. ನನ್ನ ಸ್ನೇಹಿತ ಹೇಳೋನು, ದಿಲ್ಲಿಗೆ ಹೋಗಬೇಕಾದ್ರೆ 2 ಹಾದಿ ಇದೆಯಪ್ಪ ನಿನಗೆ. ವಿಮಾನದಲ್ಲಿ ಹೋದರೆ 2.5 ತಾಸಲ್ಲಿ ದಿಲ್ಲಿ ಮುಟ್ಟಿಬಿಡ್ತೀಯ, ಟ್ರೈನ್ನಲ್ಲಿ ಹೋದರೆ 42 ತಾಸು ಹೋಗ್ತೀಯ. ಎರಡಕ್ಕೂ ಅನುಕೂಲ ಇದೆ, ಎರಡಕ್ಕೂ ಅನಾನುಕೂಲ ಇದೆ. ಏನು ಅನುಕೂಲ? ದಿಲ್ಲಿಗೆ ನೋಡಿ, ಈಗ ಬಿಟ್ಟರೆ ಮಧ್ಯಾಹ್ನ ಹೊತ್ತಿಗೆ ದಿಲ್ಲಿ, ಊಟದ ಹೊತ್ತಿಗೆ ದಿಲ್ಲಿಯಲ್ಲಿ ಇರ್ತೀಯಪ್ಪ ನೀನು, ಅನುಕೂಲ ಅಲ್ವಾ, ಬೇಗ ಮುಟ್ಟಿಬಿಡ್ತೀಯ. ಈ ಟ್ರೈನಲ್ಲಿ 42 ತಾಸು ಹೋಗ್ಬೇಕು. ಟ್ರೈನಲ್ಲಿ ಅನುಕೂಲ ಏನು ಬಂತು ಹಾಗಾದರೆ? ಟ್ರೈನಲ್ಲಿ ಅದಕ್ಕೆ ಅನುಕೂಲ ಇದೆ. ಸಾಕಾಗಿ ಹೋಗಿದೆ ಆಫೀಸ್ ಕೆಲಸ, ನಿನಗೆ ರೆಸ್ಟ್ ತೊಗೊಳಕ್ಕಾಗತ್ತಾ ಮನೇಲಿ? ಆರಾಮಾಗಿ 42 ತಾಸು ಪುಸ್ತಕ ಓದ್ಕೊಂಡು ಆರಾಮಾಗಿ ಮಲ್ಕೋ. ರಾಜ ಸಿಂಹಾಸನ ಇದ್ದಂಗೆ ಅದು,
ಕೇಳ್ದಾಗ ಬರ್ತಾರೆ. ಕಾಫಿ ಬೇಕಾ, ಟೀ ಬೇಕಾ, ತಿಂಡಿ ಬೇಕಾ, ಊಟ ಬೇಕಾ ಅಂತಾರೆ. ಆರಾಮಾಗಿ ಹೋಗು, 42 ತಾಸು ಚಿಂತೆ ಇಲ್ಲ ನಿನಗೆ. ರೆಸ್ಟು ಆಯಿತು, ಪುಸ್ತಕ ಓದೋಕ್ಕೆ ಅವಕಾಶ ಆಯಿತು. ಇನ್ನೊಂದು ಮುಖ್ಯ ಅನುಕೂಲ ಅಂತಂದರೆ, ಬಸ್ಸೋ ಟ್ರೇನೋ ಕೆಟ್ಟರೆ ನಿಂತ್ಕೊಳ್ಳುತ್ತೆ ಸ್ಟೇಷನ್ನಲ್ಲಿ, ರಿಪೇರಿ ಮಾಡಿ 1 ತಾಸು ಲೇಟಾಗಿ ಹೋಗಬಹುದು. ಅಲ್ಲಿ ಕೆಟ್ಟರೆ ಏನು ಮಾಡೋದು? ನಿಲ್ಸೋಕ್ಕಾಗತ್ತಾ ಪಕ್ಕದಲ್ಲಿ? ನಿಲ್ಸೋಕ್ಕಾಗಲ್ಲ, ಅದು ಭಾಳ ಕಷ್ಟ, ಮುಟ್ಟೋದೇ ಕಷ್ಟ ಇಲ್ಲಿ. ಹೀಗಾಗಿರುವಾಗ ಅದಕ್ಕೆ ಹೇಳ್ತಾರೆ, ಯಾವುದು ವೇಗದ ದಾರಿನೋ ಅದು ಕಷ್ಟದ ದಾರಿ ಹೌದು, ಸುಲಭದ ದಾರಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಕೃಷ್ಣನೇ ಹೇಳ್ತಾನೆ ಸೊಲ್ಯೂಷನ್ ಅದನ್ನು. ಅವ್ಯಕ್ತವಾದ ನನ್ನ ಸ್ವರೂಪವನ್ನು ಉಪಾಸನೆ ಮಾಡುವವರಿಗೆ ಕಷ್ಟ ಹೆಚ್ಚು. ಅವ್ಯಕ್ತವಾದದ್ದನ್ನು ಉಪಾಸನೆ ಮಾಡೋ ಕಷ್ಟ ಹೆಚ್ಚು. ನಿರ್ಗುಣೋಪಾಸನೆಯಲ್ಲಿ ಬುದ್ಧಿಯನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದು ಬಹಳ ಕಷ್ಟ. ಕೃಷ್ಣನೇ ನಮ್ಮ ಕಷ್ಟ ಎಲ್ಲ ಗೊತ್ತು. ಹೀಗೆಂದರೆ ನಿರ್ಗುಣೋಪಾಸನೆ ಅಸಾಧ್ಯವಲ್ಲ, ಕಷ್ಟ ಸಾಧ್ಯವಾದದ್ದು ಅಂತ. ಅಸಾಧ್ಯ ಏನಲ್ಲ, ಕಷ್ಟ ಸಾಧ್ಯವಾದಂಥದ್ದು. 12ನೇ ಶ್ಲೋಕದವರೆಗೂ ಇದರಲ್ಲಿ ಸಗುಣ ಉಪಾಸನೆ ಮಾಡೋದು ಹೇಗೆ ಅಂತ ಭಗವಂತ ಹೇಳ್ಕೊಡ್ತಾನೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ್ಯ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಇದು ಪಾರ್ಥ, ನನಗೆ ಇಲ್ಲೊಂದು ಮಾತು ಇಷ್ಟ ಆಗುತ್ತೆ. ನ ಚಿರಾತ್ ಪಾರ್ಥ ಅಂತ ಹೇಳ್ತಾನೆ. ಹೇ ಪಾರ್ಥ, ಯಾರು ತಮ್ಮ ಕೆಲಸಗಳನ್ನು ನನಗೆ ಅರ್ಪಿಸಿ ನಾನೇ ಸರ್ವೋತ್ತಮ ಎಂದು ಭಾವಿಸಿ ಅನನ್ಯವಾದ ಯೋಗದಿಂದ ನನ್ನನ್ನೇ ಭಜನೆ ಮಾಡ್ತಾರೋ ಅಂಥವರನ್ನು ಮೃತ್ಯು ಸಂಸಾರ ಸಾಗರದಿಂದ ತಕ್ಷಣವೇ ಎತ್ತಿ ಮೇಲಕ್ಕೆ ಶಾಂತಿ ಸಾಗರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಮಾತು ತುಂಬ ಚೆನ್ನಾಗಿದೆ. ಅಲ್ಲಿ ನ ಚಿರಾತ್ ಅಂತ ಬರುತ್ತೆ. ನ ಚಿರಾತ್ ಅಂದರೆ ತಕ್ಷಣವೇ. ಒಂದು ಸಲ ನಿಮ್ಮ ಮನಸ್ಸು ಸ್ಥಿರ ಆಯಿತು, ಭಗವಂತನ ನೆಲೆ ನಿಟ್ಟಿತು ಅಂದರೆ ಆ ತಕ್ಷಣ ಕರ್ಕೊಂಡೋಗಿ ಶಾಂತಿ ಸಾಗರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ತುಂಬ ಸಂತೋಷ ಅನಿಸುತ್ತೆ ಮಾತು ಕೇಳಿದರೆ. ಆದರೆ ಪ್ರಶ್ನೆ ಇರೋದಷ್ಟೇ, ಮನಸ್ಸು ಸ್ಥಿರ ನಿಂತು ಕೂತ್ಕೋಬೇಕು, ಅದು ತುಂಬ ಕಷ್ಟ. ನನಗೊಂದು ಅನುಭವ ಆದದ್ದನ್ನು ಹೇಳ್ತೇನೆ ಹೇಗಿತ್ತು ಅಂತ. ಮನಸ್ಸು ಸ್ಥಿರ ಆದಮೇಲೆ ನಾವು ಕರ್ಕೊಂಡು ಹೋಗ್ತಾನೆ ಒಳ್ಳೆಯದು. ಸ್ಥಿರ ಮಾಡೋದು ಹೇಗೆ ಅದನ್ನು? ಅದೇ ಪ್ರಾಬ್ಲಮ್ ನಮಗಿರೋದೀಗ. ನಾನು ಸ್ಕೂಲಲ್ಲಿದ್ದಾಗ ಒಬ್ಬ ಹುಡುಗ ಅಡ್ಮಿಷನ್ ಆಗಿದ್ದ, 18 ವರ್ಷ ಹುಡುಗನಿಗೆ, ಪಾಪ 8ನೇ ಕ್ಲಾಸಲ್ಲಿದ್ದ. ಸಾಮಾನ್ಯವಾಗಿ 18 ವರ್ಷಕ್ಕೆ ಹುಡುಗರು PUC ದಾಟಿಬಿಡಬೇಕು. ಅವನು 8ನೇ ಸ್ಟ್ಯಾಂಡರ್ಡಿಗಿದ್ದ. ಆಸಾಮಲ್ಲಿ ಓದ್ತಿರೋ ಹುಡುಗ ಅವನು. ಎಲ್ಲ ಕ್ಲಾಸು 2-3 ಸಲ ಚೆನ್ನಾಗಿ ಪರೀಕ್ಷೆ ಮಾಡಿ ಪಾಸ್ ಆದವನು ಅವನು. ಅಂದರೆ ಹಾಗೆ ಸುಲಭವಾಗಿ ಪಾಸ್ ಆಗೋದು ಬೇಡ ಅಂತ 8ನೇ ಕ್ಲಾಸಿಗೆ ಬಂದಿದ್ದಾನೆ. ತಂದೆ ಭಾರಿ ಶ್ರೀಮಂತರವ್ರ ತಂದೆ. ಅವರು ಬಂದು ಆ ಹುಡುಗನಿಗೆ ಮಾತಾಡಿಸ್ತಾ ಇದ್ರು. ನಾನಿದ್ದೆ ಅಲ್ಲಿ, ಕರೆದು ಮಾತಾಡಿಸ್ತಾ ಹುಡುಗನಿಗೆ ಹೇಳ್ತಾ ಇದ್ರು. 8th ಸ್ಟ್ಯಾಂಡರ್ಡ್, 18 ವರ್ಷ ಹುಡುಗ. ಕಲ್ಪನೆ ಮಾಡ್ಕೊಳ್ಳಿ, ನಾನು ಪ್ರಿನ್ಸಿಪಾಲ್ ಆಗಿದ್ದು ನಾನು ಹೀಗೆ ನೋಡ್ತಾ ಇದ್ದ. ಅವನು 6 ಅಡಿ 4 ಇಂಚ್ ಚಿತ್ರ ಇರಬೇಕು ಹುಡುಗ ಅವನು. ತಂದೆ ಬಂದು ಹೇಳ್ತಾ ಇದ್ರು, ಹಿಂದಿಯಲ್ಲಿ ಹೇಳೋರು, ಅರೆ ಇಸ್ ಬಾರ್ 40% ಲೇ ರೇ, 60 ಬೇಡ ಅವರಿಗೆ, ಈ ಸಲ 40% ತೊಗೊಂಡ್ಬಿಡೋ ನೀನು, ಸಾಕು ಮಾಡು, ಅಷ್ಟು ಮಾಡು. ತೇರೆ ಬರ್ತ್ಡೇ ಕೋ ಅಚ್ಚ ಪ್ರೆಸೆಂಟ್ ದೇ ದೂಂಗ ಅಂದ. ನೀನು ಹುಟ್ಟಿದ ಹಬ್ಬಕ್ಕೆ ಒಳ್ಳೆ ಪ್ರೆಸೆಂಟ್ ಕೊಡ್ತೇನೆ ನಿನಗೆ ಅಂತ ತಂದೆ ಹೇಳ್ತಾ ಇದ್ರು. ನಾನು ಏನು ಕೊಡ್ಬೋದು ಮಗನಿಗೆ ಪ್ರೆಸೆಂಟು ಅಂತ. ಕ್ಯಾ ದೇತೆ ಪಾಪ ಅಂತ ಹುಡುಗ ಕೇಳ್ದ. ಏನು ಕೊಡ್ತೀರಿ ಅಂತ ಕೇಳ್ದ ಹುಡುಗ. ಅಪ್ಪ ಸಂತೋಷವಾಗಿ ಹೇಳಿದರು, 40 ಲೇ ರೇ, ತೇರೆ ಬೆನ್ಸ್ ಕಾರ್ ದೇ ದೂಂಗ, ತೇರೆ 40% ತೊಗೊಂಡು ಬೆನ್ಸ್ ಕಾರ್ ಕೊಟ್ಬಿಡ್ತೇನೆ ನಿನಗೆ ಅಂದರು. ನಾನು ಹುಡುಗನಿಗೆ ಭಾಳ ಖುಷಿ ಆಗಿರ್ಬೇಕಲ್ಲ ಅಂತ ಹುಡುಗ ಸ್ವಲ್ಪ ನಕ್ಕ. ತಂದೆ ಹೋದ್ಮೇಲೆ ಹುಡುಗನ ಕರೆದೆ, ಏನು ಪಾಸ್ ಆದರೆ ಬೆನ್ಸ್ ಕಾರ್ ಕೊಡ್ತಾರಂತೆ ನಿಮ್ಮಪ್ಪ ಅಂದ. ಹೌದು ಸರ್ ಅಂದ. ಪಾಸ್ ಆಗಬೇಕಲ್ಲ ಸರ್, ಅವ್ರು ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಪರೀಕ್ಷೆ ಮುಗಿದು ನಾನು ಕಾರ್ ಕೊಡ್ತೀನಿ, ಸಂತೋಷ ಆಗಿರ್ತಿತ್ತು ನನಗೆ. ಪಾಸ್ ಆದರೆ ಕೊಡ್ತೀನಿ ಅಂತಾರಲ್ಲ ಅವರು, ಅದೇ ಕಷ್ಟ ಅಲ್ವಾ ನನಗೆ. ಇಲ್ಲಿ ಆಗಿರೋದು ಅದೇ ಪರಿಸ್ಥಿತಿ. ನೀವು ಮನಸ್ಸನ್ನು ಸ್ಥಿರ ಮಾಡಿ ನನ್ನೊಳಗೆ ಕೂತ್ಕೊಳ್ಳಿ, ನೀವನ್ನು ಪಾರು ಮಾಡ್ತೀನಿ ಅಂತಾನೆ. ಅದು ಕೂತ್ಕೊಳ್ಳೋ ಕಷ್ಟ ನಮಗೀಗ. ಅದು ಮನಸ್ಸಿಗೆ ಹೊಳಿತು, ಕೃಷ್ಣನ ಮನಸ್ಸಿಗೆ ಹೊಳಿತು. ಅರ್ಜುನನಿಗೆ ಕಷ್ಟ ಆಗುತ್ತೆ, ಮನಸ್ಸು ನಿಲ್ಲಿಸೋದು ಹೇಗೆ ಚಿಂತೆ ಆಗಿದೆ. ಸಂದೇಹ ಅರ್ಜುನನ ಮನಸ್ಸಲ್ಲಿ ಬಂದ ತಕ್ಷಣ ಶ್ರೇಷ್ಠ ಗುರುವಿನ ಲಕ್ಷಣ ಅದು. ವಿದ್ಯಾರ್ಥಿ ಪ್ರಶ್ನೆ ಮಾಡಬೇಕು ಅಂತಿಲ್ಲ, ಅವನ ಹುಬ್ಬುಗಳು ಮೇಲೆ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನೋ ಕಷ್ಟ ಆಯ್ತು ಇವನಿಗೆ ಅಂಥೇಳಿ. ತಕ್ಷಣ ಅವನು ಹೇಳ್ತಾನೆ, ಭಗವಂತ ಹೇಳ್ತಾನೆ, ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಪಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತು ಧನಂಜಯ. ಮಾತು ಚೆನ್ನಾಗಿದೆ. ಹೇ ಧನಂಜಯ, ಒಂದು ಕೆಲಸ ಮಾಡಪ್ಪ. ಒಂದು ವೇಳೆ ನಿನಗೆ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸೋಕೆ ಆಗದೆ ಹೋದರೆ, ಸ್ಥಿರವಾಗಿ ನಿಲ್ಲಿಸೋಕೆ ಆಗದೆ ಹೋದರೆ, ಅಭ್ಯಾಸ ಯೋಗ ಮಾಡು. ಅಭ್ಯಾಸ ಯೋಗ ಮಾಡು. ಆ ಮೂಲಕ ನನ್ನನ್ನು ಪಡಿತೀಯ ನೀನು. ಅಭ್ಯಾಸ ಯೋಗ ಅಂದ್ರೇನು? ಮನಸ್ಸನ್ನು ಒಂದೇ ಸಲ ಕೇಂದ್ರೀಕೃತ ಮಾಡೋಕ್ಕಾಗಲ್ಲ. ಪ್ರಯತ್ನ ಮಾಡ್ತಾ ಇರು, ಪ್ರಯತ್ನ ಮಾಡ್ತಾ ಇದ್ರೆ ಆಗ್ಬಿಡುತ್ತೆ ನಿನಗೆ ಅಂತ. ನೋಡಿ,
ಅರ್ಜುನ ಮನಸ್ಸಿಗೆ ಬಂತು, ಅಭ್ಯಾಸ ಏನು ಸುಲಭನ ಅದು? ಅದಕ್ಕೆ ಡಿ ವಿ ಜಿ ಭಾಳ ಚೆನ್ನಾಗಿ ಬರ ಅವ್ರ ಮಾತೇ ಇದು, ಮಡಿ ಉಟ್ಟು ಕುಳಿತವರಿಗೆಲ್ಲ ಅಭ್ಯಾಸ ದುಸ್ಸಾಧ್ಯವೆಂದು ಗೊತ್ತಾಗಿದೆ ಅಂತ. ಯಾವತ್ತು ಮಡಿ ಉಟ್ಕೊಂಡು ತೊಂದರೆ ಕೊಡಬೇಡಿ, ಸ್ವಲ್ಪ ಧ್ಯಾನ ಮಾಡ್ಬೇಕು ನಾನು ಅಂತ ಕೂತ್ಕೊಂಡಾಗ ಜಗತ್ತಿನಿರುವಂಥ ಸಮಸ್ಯೆಗಳೆಲ್ಲ ಬರ್ತಾವೆ. ಆವಾಗ ಸಾಮಾನ್ಯವಾಗಿ ಬರಲಿಕ್ಕಿಲ್ಲ, ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗ ಹುಡ್ಕೊಂಡು ಬರ್ತಾವೆ ಅವು. ಒಂದು ಸಣ್ಣ ಪ್ರಯೋಗ ಮಾಡೋಣ, ನಾನು ಭಾಳ ಕಡೆ ಮಾಡಿಸಿದ್ದೀನಿ, ನನಗೆ ಇಷ್ಟ ಅದು. ಒಂದು 10 ಸೆಕೆಂಡ್ ಒಂದು ಪ್ರಯೋಗ ಮಾಡೋಣ. 10 ಸೆಕೆಂಡು ದಯವಿಟ್ಟು ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ನೀವು 10 ಸೆಕೆಂಡು, ಅದು ಜಾಸ್ತಿ ಬೇಕಾಗಿಲ್ಲ. ಕಣ್ಣು ಮುಚ್ಕೊಂಡು 10 ಸೆಕೆಂಡಿನವರೆಗೆ ಯಾರೂ ಮೊಸಳೆಗಳ ಬಗ್ಗೆ ಚಿಂತೆ ಮಾಡಬೇಡಿ. ಕಣ್ಣು ತೆಗೆದ್ರೆ ಏನಾಗತ್ತೆ ಹೇಳಿ? ಬರೀ ಮೊಸಳೆನೇ ಬರ್ತದೆ. ನಾ ಹೇಳೋವರೆಗೂ ಮೊಸಳೆ ತಲೆಯಲ್ಲಿ ಕೂಡ ಬಂದಿರಲಿಲ್ಲ. ಮೊಸಳೆ ಬಗ್ಗೆ ಯಾಕೆ ಮಾತು ಬಂದೇ ಇರಲಿಲ್ಲ ಅದು. ನಾನು ಮೊಸಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ 10 ಸೆಕೆಂಡ್ ಟೈಮ್ ಕೊಟ್ಟರೆ ಯಾಕೆ ಮೊಸಳೆ ಬೇಡ ಅಂದ ಇವನು? ಮೊಸಳೆ ಬಗ್ಗೆ ಏನಿರಬೇಕು? ಮೊಸಳೆಯಲ್ಲಿ ಏನಿದೆ ಅಂಥ ವಿಷಯ? ಬರೀ ಮೊಸಳೆಗಳೇ ಬರ್ತಾವೆ ತಲೆಗೆ. ನಾವು ಮನಸ್ಸಲ್ಲಿ ಕೂತ್ಕೊಂಡು ಈಗ ಧ್ಯಾನ ಮಾಡ್ತೇನೆ, ಅರ್ಧ ಗಂಟೆ ಯಾರೂ ನನ್ನ ಮುಟ್ಟಬೇಡಿ, ಮಾತಾಡಬೇಡಿ ಅಂತ ಅಂದ್ಕೊಂಡಾಗ ನೋಡಿ, ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಕೂತ್ಕೊಂಡಾಗ ಹೇಳ್ತಾರೆ ಎಲ್ಲ ಬಿಟ್ಬಿಡಿ, ಚಿಂತೆ ಮಾಡಬೇಡಿ ಅಂತ ಅಂದ್ಕೊಂಡಾಗ ಚಿಂತೆ ಜಾಸ್ತಿ ಬರ್ತದೆ. ಅದಕ್ಕೆ ಡಿ ವಿ ಜಿ ಬರೆಯೋದು, ಮಡಿ ಉಟ್ಟು ಕುಳಿತವರಿಗೆಲ್ಲ ಅಭ್ಯಾಸ ದುಸ್ಸಾಧ್ಯವೆಂದು ಗೊತ್ತಾಗಿದೆ. ಅದಕ್ಕೆ ಇನ್ನೊಂದು ವಿಷಯ ಹೇಳ್ತಾರೆ ಅವರು, ಯಾವಾಗ ಕಷ್ಟ ಆಗುತ್ತೆ ಗೊತ್ತಾ? ನಮ್ಮೊಡನೆ ಮಾತನಾಡದವರ ಚೇಷ್ಟೆಗೆ ಪ್ರತಿಚೇಷ್ಟೆ ಮಾಡದಿರುವವರ ಮೇಲೆ ಮನಸ್ಸನ್ನು ನಿಲ್ಲಿಸೋದು ಇನ್ನೂ ಕಷ್ಟ. ಯಾರ ಮೇಲೆ ಮನಸ್ಸಿಡ್ಬೋದು ಗೊತ್ತಾ? ಮಾತಾಡ್ತಿರ್ತೀವಿ ನಾವು, ಏನೋ ಒಂದು ಒಳ್ಳೆಯ ವಿಷಯ ಮಾತಾಡ್ತಿರ್ತೀವಿ, ಇಬ್ಬರಿಗೂ ಆಸಕ್ತಿ ಇರುವಂಥ ವಿಷಯ, ಆಗ ಮನಸ್ಸು ನಿಂತ್ಕೊಳ್ಳುತ್ತೆ. ಟೈಮ್ ಹೋದದ್ದೇ ಗೊತ್ತಾಗಲ್ಲ. ನೋಡಿದ್ರೆ ಕೆಟ್ಟದಾಗ ಮಾತಾಡ್ತಿರ್ತೀವಿ ನೋಡಿ, ಮನೇಲಿ ಹೇಳ್ತಿರ್ತಾರೆ ಊಟಕ್ಕೆ ಟೈಮ್ ಆಯ್ತು ಹೇಳ್ರಿ, ಎಷ್ಟೊತ್ತು ಮಾತಾಡ್ತೀರಿ? ಅಷ್ಟು ಮನಸ್ಸು ತಲ್ಲೀನಾಗ್ಬಿಟ್ಟಿದೆ. ಯಾಕಂದರೆ ಮಾತಿಗೆ ಪ್ರತಿ ಮಾತು, ಚಿಹ್ನೆಗೆ ಪ್ರತಿ ಚಿಹ್ನೆ, ಸಂಜ್ಞೆಗೆ ಪ್ರತಿ ಸಂಜ್ಞೆ ಬರ್ತಾ ಇದೆಯಲ್ಲ, ಆದ್ದರಿಂದ ಮನಸ್ಸು ಗಟ್ಟಿ ಕೂತ್ಕೊಂಡಿದೆ ಅಲ್ಲಿ. ಅದಕ್ಕೆ ಡಿ ವಿ ಜಿ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ ಹೇಳಿ, ಯುವಜನರಿಗೆ ಅವರವರ ಪ್ರಿಯರಲ್ಲಿ ಮನಸ್ಸು ಕೊಂಚ ಕಾಲ ನಿಲ್ಲುತ್ತದೆ. ಎಷ್ಟು ಚೆನ್ನಾಗಿ ಬರೆಯೋ ರೀತಿ ಅದು, ಬಹಳ ಸೈಕಾಲಜಿ ಅದು. ಯುವಜನರಿಗೆ ಅವರವರ ಪ್ರಿಯರಲ್ಲಿ, ಹೊಸದಾಗಿ ಮದುವೆ ಆದವರು ಇರ್ಬೋದು ಅಥವಾ ಮದುವೆ ಆಗಬೇಕಂದವರು ಇರ್ಬೋದು, ಅವರವರ ಪ್ರಿಯರಲ್ಲಿ ಮನಸ್ಸು ಅವ್ರ ಬುದ್ಧಿ ಚೆನ್ನಾಗಿ ಬರೆದಿದ್ದಾರೆ, ಕೊಂಚ ಕಾಲ ನಿಲ್ಲುತ್ತದೆ ಅಂತ. ನನ್ನ ಸ್ನೇಹಿತ ಹೇಳ್ತಿದ್ದ, ಆಲ್ ಪೀಪಲ್ ಕೆನಾಟ್ ಬಿ ವೈಸ್, ದೋಸ್ ಹು ಆರ್ ವೈಸ್ ರಿಮೇನ್ ಬ್ಯಾಚುಲರ್ಸ್, ಅದರ್ಸ್ ಆರ್ ಅದರ್ವೈಸ್ ಅಂತ. ಇಲ್ಲಿ ಹೇಗಾಗಿದೆ ನೋಡಿ, ಅವರು ಏನು ಹೇಳ್ತಿದ್ರು, ಬೋತ್ ಆಫ್ ಅಸ್ ಲವ್ಡ್ ಈಚ್ ಅದರ್ ಸೋ ಮಚ್, ದೆನ್ ವಾಟ್ ಹ್ಯಾಪನ್, ವಿ ಮ್ಯಾರಿಡ್, ಅಷ್ಟೇ. ಇಲ್ಲಿ ಪ್ರತಿ ಸನ್ನೆ ಯುವಜನರಲ್ಲಿ ಕೊಂಚ ಕಾಲ ಮನಸ್ಸು ನಿಲ್ತದೆ. ಯಾಕೆ ನಿಲ್ತದೆ ಅಂತ ಅವ್ರ ಮಾತೇ ಬರ್ಕೊಂಡಿದ್ದೀನಿ ನಾನು ಅದನ್ನು. ಯಾಕಂದರೆ ಅದಕ್ಕೆ ಕಾರಣ ಅಂಗಜನ್ಯವಾದದ್ದು ಅಂತ. ಮಾತಿಗೆ ಯಾಕೆ ಪ್ರೀತಿ ಉಳ್ಕೊಳ್ಳುತ್ತೆ, ಮನಸ್ಸು ಗಟ್ಟಿ ನಿಂತುಕೊಳ್ಳುತ್ತೆ ಅಂತಂದರೆ ಅದು ಅಂಗಜನ್ಯವಾದದ್ದು. ಅಲ್ಲಿ ಧ್ವನಿಗೆ ಪ್ರತಿಧ್ವನಿ ಇದೆ, ಸನ್ನೆಗೆ ಮರು ಸನ್ನೆ ಬರುತ್ತೆ. ಕಣ್ಣು ಸನ್ನೆಯಲ್ಲೇ ಮಾತಾಡ್ಕೊಳ್ತಿರ್ತಾರೆ, ನಡೀತಿರ್ತದೆ. ಆದರೆ ಭಗವಂತನಲ್ಲಿ ಅಂಥ ಮೋಹಾಕರ್ಷಣೆಗಳೇ ಉಂಟೆ? ಡಿ ವಿ ಜಿ ಪ್ರಶ್ನೆ ಕೇಳೋದು. ಹೆಂಡತಿ ಬಗ್ಗೆ ಗಂಡನಿಗೆ ಮೋಹಾಕರ್ಷಣೆ ಇರ್ಬೋದು, ಹೆಂಡತಿಗೆ ಗಂಡನ ಬಗ್ಗೆ ಮೋಹಾಕರ್ಷಣೆ ಇರ್ಬೋದು, ಆದರೆ ಭಗವಂತನಲ್ಲಿ ಇಂಥ ಮೋಹಾಕರ್ಷಣೆ ಉಂಟೆ? ಇನ್ನೊಂದು, ಭಗವಂತ ತಾನಾಗಿ ಯಾರನ್ನು ಆಕರ್ಷಿಸಿಕೊಳ್ತಾನೋ ಅವರು ಪುಣ್ಯಶಾಲಿಗಳು. ಕೆಲವರು ಭಗವಂತ ತಾನೇ ಹಿಡ್ಕೋತಾನೆ, ನನ್ನ ಸ್ನೇಹಿತ ಶಿಷ್ಯರಾಗ್ರಿ, ನೀವು ನನ್ನ ಭಕ್ತರಾಗ್ರಿ ಅಂತ ಆರಿಸ್ಕೋತಾನೆ, ಅವ್ರು ಪುಣ್ಯಶಾಲಿಗಳು, ಅವ್ರು ಬಿಟ್ಬಿಡೋಣ. ನಾವು ಅಂಥವ್ರು ಅಲ್ಲಲ್ಲ, ನಮ್ಮ ಹಣೆ ಬರ ಏನು? ಅದಕ್ಕೆ ಹೇಳ್ತಾರೆ, ನಮ್ಮಂಥವರು ಪಾಡೇನಪ್ಪ ಅಂದರೆ ನಾವು ತಾವಾಗೇ ಭಗವಂತನನ್ನು ಹುಡ್ಕೊಂಡು ಹೋಗಬೇಕು. ಕಷ್ಟ ಬಂದಾಗ ಒಂದು ಕ್ಷಣ ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗ್ತದೆ. ಕಷ್ಟ ಬಂದಾಗ ಮಾತ್ರ ಒಂದು ಕ್ಷಣ ಹೋಗ್ತದೆ. ಅದು ಹೋಗೋದು ಯಾವುದಕ್ಕೆ? ಅದು ಮನೆಯಲ್ಲಿ ತಕ್ಷಣ ಲೈಟ್ ಹೋದರೆ ಬ್ಯಾಟ್ರಿ ಹುಡುಕ್ತೀವಿ. ಬ್ಯಾಟ್ರಿ ಎಲ್ಲಿದೆ ನೋಡ್ರಿ, ಬ್ಯಾಟ್ರಿ ಬಗ್ಗೆ ಏನು ಪ್ರೀತಿ ಇಲ್ಲ ನನಗೆ, ಆ ಕ್ಷಣಕ್ಕೆ ಕಾಣಿಸ್ಬೇಕಲ್ಲ ಬೆಳಕು, ಅದು ಬ್ಯಾಟ್ರಿ ಬೇಕು. ಕಷ್ಟಕ್ಕೆ ಒಂದು ದಾರಿ ಅದು. ಅದಕ್ಕೆ ಭಗವಂತನ ಕಡೆಗೆ ಒಂದು ಕ್ಷಣ ಹೋಗ್ತದೆ, ಮರುಕ್ಷಣ ಮತ್ತೊಂದು ಕಡೆಗೆ ತಿರುಗುತ್ತದೆ. ಇಂಥ ಚಂಚಲವಾದ ಮನಸ್ಸನ್ನು ನಿಲ್ಲಿಸಲು ಅದಕ್ಕೇನು ಮಾಡಬೇಕಾಗಾದ್ರೆ ಭಗವಂತ ಇನ್ನೊಂದು ಹಾದಿ ಹೇಳ್ತಾನೆ, ಎಷ್ಟು ಹಾದಿ ಹೇಳ್ತಾನೆ. ಹೀಗೆ ಮಾಡು, ಇದಾಗಲ್ವಾ, ಹೀಗೆ ಮಾಡು, ಇದಾಗಲ್ವಾ, ಹೀಗೆ ಮಾಡು, ಹಂತ ಹಂತವಾಗಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ಹೇಳ್ತಾನೆ, ಕರ್ಮ ಮಾಡು ಅಂತಾನೆ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮಾಪ್ಯಸಿ ಅಂತ. ಅಭ್ಯಾಸ ಯೋಗ ನಿನಗೆ ಸಾಧ್ಯವಾಗದೆ ಹೋದರೆ, ಅದು ಆಗದೆ ಹೋದ್ರಪ್ಪ, ನಿನಗೇನು ಹೇಳಿದೆ ಮೊದಲು, ನಾನು ಮನಸ್ಸನ್ನು ಸ್ಥಿರವಾಗಿಡಬೇಕು ಅಂದೆ, ಅದಾಗಲಿಲ್ವಾ, ಅಭ್ಯಾಸ ಮಾಡು ಅಂದೆ. ಅಭ್ಯಾಸ ಆಗದೆ ಹೋದ್ಬಿಟ್ಟು ಇದನ್ನು ಮಾಡು. ಏನು ಮಾಡಬೇಕು? ನನಗಾಗಿ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡು, ಕೆಲಸ ಮಾಡು. ನನಗಾಗಿ ಕರ್ಮಗಳನ್ನು ಮಾಡುವುದಾದರೆ ಸಿದ್ಧಿಯನ್ನು ಪಡಿತೀಯಾ ಅಂತ ಹೇಳಿದರು.
ಕರ್ಮ ಮಾಡೋದೇನೋ ಸರಿ, ತಾವು ಗಮನಿಸಿದ್ದೀರಿ, ಮನೇಲಿ ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಮನಸ್ಸು ಎಷ್ಟು ಏಕಾಗ್ರ ಆಗಿರುತ್ತೆ ಗೊತ್ತಾ? ಮಕ್ಕಳು ಆಟ ಆಡ್ಬೇಕಾದ್ರೆ ನೋಡಬೇಕು, ಸಣ್ಣ ಸಣ್ಣ ಮಕ್ಕಳು ಒಂದು ಬಲೂನ್ ಕೊಟ್ಬಿಡಿ, ಅರ್ಧ ಗಂಟೆ ಆಡ್ತಾವೆ ಮಕ್ಕಳು. ಒಂದು ಆಟಿಕೆ ಕೊಟ್ಟರೆ ಅರ್ಧ ಗಂಟೆ, ಜಗತ್ತೇನು ಗೊತ್ತೇ ಇಲ್ಲ. ಅದು ಬೇಜಾರಾದಾಗ ಎಸೆದ್ಬಿಟ್ಟು ಮಾತಾಡೋಕೆ ಶುರು ಮಾಡ್ತಾವೆ ಅಷ್ಟೇ. ನಾವು ದೊಡ್ಡವ್ರು ಹಾಗೆ ಅಲ್ವಾ? ಈ ಕಾರ್ಪೆಂಟ್ರ್ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾನೆ, ಅವ್ನು ಅಳತೆ ಹಾಕ್ತಾನೆ, ಇದು ಮಾಡ್ತಾನೆ, ಅವ್ನು ಎಷ್ಟು ತಲ್ಲೀನ ಆಗಿಬಿಟ್ಟಿದೆ ಮನಸ್ಸು ಅಂದರೆ ಜಗತ್ತಲ್ಲಿ ಬೇರೆ ಕಡೆ ಕೇಂದ್ರೀಕೃತ ಆಗಿಲ್ಲ, ಮನಸ್ಸು ನಿಂತಿದೆ, ಸ್ಥಿರವಾಗಿ ನಿಂತಿದೆ ಕೆಲಸ ಮಾಡುವಾಗ. ಅದಕ್ಕೆ ಡಿ ವಿ ಜಿ ಬರೀತಾರೆ, ಕೈ ಮೈಗಳು ಸೇರಿ ಕೆಲಸ ಮಾಡುವಾಗ ಮನಸ್ಸು ಅತ್ತಿತ್ತ ಚಲಿಸದೆ ಏಕಾಗ್ರವಾಗಿರುತ್ತದೆ. ಒಬ್ಬ ಇಲೆಕ್ಟ್ರಿಷಿಯನ್ ಮೇಲೆ ಹತ್ತಿ ಕೆಲಸ ಮಾಡ್ತಿರ್ತಾನೆ, ಕಂಬದ ಮೇಲೆ ನಿಂತ್ಕೊಂಡು ಮಾಡ್ತಾ ಇರ್ತಾನೆ, ಮನಸ್ಸು ಎಷ್ಟು ಏಕಾಗ್ರ ಆಗಿರುತ್ತೆ ಗೊತ್ತಾ? ತಪ್ಪಿದ್ರೆ ಶಾಕ್ ಹೊಡಿತದೆ ಅವನಿಗೆ, ಅಷ್ಟು ಕೇರ್ಫುಲ್ಲಾಗಿ ಮಾಡ್ತಾನೆ. ಅಂದರೆ ಕೈ ಮೈ ಸೇರಿದಾಗ ಕೆಲಸ ಮಾಡುವಾಗ, ಕರ್ತವ್ಯ ಮಾಡುವಾಗ ಮನಸ್ಸು ಏಕಾಗ್ರ ಆಗಿರುತ್ತೆ. ಒಪ್ಕೊಳ್ಳೋಣ. ಡಿ ವಿ ಜಿ ಹೇಳ್ತಾರೆ ಅದು ಸುಲಭ. ಆದರೆ ಇನ್ನೊಂದು ಸುಲಭವೇ? ಇನ್ನೊಂದು ಯಾವುದು ಸುಲಭ? ಭಗವಂತ ಹೇಳೋದು ನನಗಾಗಿ ಕರ್ಮಗಳನ್ನು ಮಾಡುವುದಾದರೆ ನಾನು ಸಿಗ್ತೇನೆ ಅಂತ. ತನಗೋಸ್ಕರ ಮಾಡ್ತಾನೆ ಕೆಲಸ, ಅವನು ಹಾಕ್ಕೊಟ್ಟಿದ್ದಾರೆ ಇಷ್ಟು ಮಾಡಬೇಕು ಅಂತ. ನಾ ಮಾಡೋ ಕೆಲಸ ಭಗವಂತನಿಗೋಸ್ಕರ ಅಂತ ಮಾಡೋಕ್ಕಾಗತ್ತಾ ಅಂತ. ಇದು ಕಷ್ಟ ಅಲ್ವಾ? ಇದು ಕಷ್ಟನೇ. ಯಾಕಂದರೆ ಅವ್ರ ಮಾತೆ ಎಷ್ಟು ಚೆನ್ನಾಗಿದೆ, ಭಗವಂತನೂ ಎದುರಿಗಿಲ್ಲ, ಧರ್ಮವೆಂಬುದು ಕಣ್ಣೆದುರಿಗಿಲ್ಲ. ನಮಗೆ ಕೆಲಸ ಮಾಡಿಸ್ಬೇಕಾದ್ರೆ, ಮನೆ ಕಟ್ಟಿಸಿದ್ರೆ ಅನುಭವ ಇರುತ್ತೆ ಅದೆಲ್ಲನೂ. ಒಬ್ಬ ಮೇಸ್ತ್ರಿ ಅಂತ ಒಬ್ಬ ಇರ್ತಾನೆ, ಅವನು ಬರೀ ಕೂಗಾಡೋದೇ ಒಂದು ಕೆಲಸ ಒಂದು. ಮರಳು ತಂದು ಹಾಕಿ, ಕಲ್ಲು ಹಾಕಿ, ಯಾಕೆ ಕೂತಿದ್ದೀರಿ ಹೇಳ್ರಿ ನೀವು, ಅವರು ಬೆನ್ನಿಂದ ಚಾವಟಿ ಹಿಡ್ಕೊಂಡು ಬೆನ್ನು ಹತ್ತಿದಾಗ ಕೆಲಸ ಆಗುತ್ತೆ. ಅವ್ನು ಮೇಸ್ತ್ರಿನ ಕೇಳಿ ನೋಡಿ ಸರ್, ಒಂದು ಅರ್ಧ ಗಂಟೆ ಆ ಕಡೆ ಹೋದರೆ ಸುಮಾರು ಕೂತ್ಕೊಂಡ್ಬಿಡ್ತಾರೆ, ಕೆಲಸ ಮಾಡಲ್ಲ ಅಂತ. ಅವನು ಮುಂದಿದ್ದು ಕೆಲಸ ಮಾಡಿದರೆ ತಪ್ಪಿಸ್ಕೊಳ್ಳೋಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಅಂಥದ್ರೊಳಗೆ ಭಗವಂತ ಕಣ್ಣೆದುರಿಗಿಲ್ಲ. ಧರ್ಮಕ್ಕೋಸ್ಕರ ಕೆಲಸ ಮಾಡೋದು ಧರ್ಮ ಕಣ್ಣಿಗೆ ಕಾಣಿಸೋಲ್ಲ ನಮಗೆ. ಇನ್ನೇನು ಕೆಲಸ ಮಾಡೋದು? ಬರೀ ಭಗವದ್ ಸಲುವಾಗಿ, ಭಗವಂತನ ಸಲುವಾಗಿ, ಧರ್ಮಾರ್ಥಕ್ಕಾಗಿ ಸ್ವಾರ್ಥದ ಲೇಪವೂ ಇಲ್ಲದೆ ಕೆಲಸ ಮಾಡು ಅನ್ನೋದು ಕಷ್ಟವಾದಂಥ ಕೆಲಸ. ಡಿ ವಿಜೇತ ಕಷ್ಟವಾದಂಥ ಕೆಲಸ. ನಮ್ಮಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ನೋಡುವ ಮೇಲ್ವಿಚಾರಕರು ಇಲ್ಲದೆ ಹೋದರೆ ಸಂಬಳ ತಗೊಂಡು ಮಾಡುವ ಕೆಲಸವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಸಂಬಳ ಕೊಟ್ಟಿದ್ದಾರೆ ಕೆಲಸ ಮಾಡು ಅಂತ, ಅದು ಮಾಡೋದಿಲ್ಲ. ನನಗೊಂದು ಘಟನೆ ನೆನಪಾಗ್ತದೆ, ಆದಂಥ ಘಟನೆ ಭಾಳ ಮನಸ್ಸಿಗೆ ತಟ್ಟಿದಂಥ ಘಟನೆ ನನಗೆ. ಮತ್ತೆ ಅದು ನಾನು ಸುಮಾರು ಒಂದು 8-10 ವರ್ಷದ ಹಿಂದೆ ದಿಲ್ಲಿಯಲ್ಲಿದ್ದೆ. ಒಂದು ಯಾವುದೋ ಕಾನ್ಫರೆನ್ಸಿಗೆ ಬೇರೆ ಬೇರೆ ದೇಶದ ಜನ ಎಲ್ಲ ಬಂದಿದ್ದರು. ಅಮೇರಿಕಾದಲ್ಲಿ MIT ಅಂತಂದಿದೆ, ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಅದ್ಭುತ ಸಂಸ್ಥೆ ಅದು. ಅಲ್ಲಿಂದ ಡಾಕ್ಟರ್ ಲಿಂಕ್ಸ್ ಅಂತ ಮನುಷ್ಯ ಬಂದಿದ್ದ. ಆತ ಎಕನಾಮಿಸ್ಟ್. ಅವನು ಬಂದಿದ್ದವನು ಬಹಳ ದೊಡ್ಡ ಮನುಷ್ಯ. ಅವನಿಗೆ ನೊಬೆಲ್ ಪ್ರಶಸ್ತಿ ಬರುತ್ತೆ ಅಂತ ಕೂಡ ಮಾತಿದೆ ಈಗ. ಏನೇ ಮೊಮೆಂಟ್ ಅವನು ನೊಬೆಲ್ ಪ್ರಶಸ್ತಿ ಬರ್ಬೋದು, ಅಷ್ಟು ದೊಡ್ಡ ಮನುಷ್ಯ. ಅವನು ಬಂದಾಗ ಕಾನ್ಫರೆನ್ಸಲ್ಲಿ ಇದ್ವಲ್ಲ, ದೂರದರ್ಶನ ಕೇಂದ್ರದವ್ರಿಗೆ ಗೊತ್ತಾಯಿತು ಡಾಕ್ಟರ್ ಲಿಂಕ್ಸ್ ಬಂದಿದ್ದಾರೆ, ಪ್ರೋಗ್ರಾಮಿಗೆ ಬಂದಿದ್ದಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ. ಇಂಟರ್ವ್ಯೂ ಮಾಡಬೇಕು ಅಂದಾಗ ಅಲ್ಲಿ JNU ಜವಾಹರ್ ನೆಹರು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ ಇದ್ವಿ ನಾವು ಅವಾಗ. ಇದಾಗ ನನಗೆ ಹೇಳಿದರು, ನೀವು ಇಂಟರ್ವ್ಯೂ ಮಾಡ್ತೀರಾ ಅವ್ರನ್ನ, ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಮಾಡಬೇಕು ದೂರದರ್ಶನಕ್ಕೋಸ್ಕರ ಅಂತ. ಮಾಡ್ಬೋದು ಅಂತ ಹೇಳಿದ್ವಿ. ಡಾಕ್ಟರ್ ಲಿಂಕ್ಸ್ ಕೇಳಿದೆ, ಕೇಳ್ತಿದ್ದಾರೆ ಮಾಡ್ಬೋದಾ ಅಂತ. ಮಾಡ್ಬೋದೇನು ತೊಂದರೆ ಇಲ್ಲ ಅಂತ. ಅರ್ಧ ಗಂಟೆ ಅಂದರೆ ಆ್ಯಕ್ಚುಲಿ 25 ನಿಮಿಷನೇ ಮಾಡೋದು ನಾವು. ಅದು ಮ್ಯೂಸಿಕ್ಕು ಟೈಟಲ್ ಏನೋ ಹಾಕ್ತಾ ಇರ್ತಾರೆ. ನನಗೆ ಹೇಳಿದ್ರು 25 ನಿಮಿಷಕ್ಕೆ ಎಷ್ಟು ಬೇಕೋ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಸಾಯಂಕಾಲ ಒಂದು ದಿವಸ ಕಾನ್ಫರೆನ್ಸ್ ಮುಗಿದ್ಮೇಲೆ ಇಬ್ಬರು ಮಾತಾಡ್ಕೊಂಡು ಹೇಳಿದ್ವಿ, ಎಷ್ಟು ಪ್ರಶ್ನೆ ಕೇಳ್ಬೋದು, ಏನು ಪ್ರಶ್ನೆ ಕೇಳ್ಬೋದು ಕೊಟ್ಟೆವು, ಲಿಸ್ಟ್ ಕೊಟ್ಟೆ. ಪ್ರಶ್ನೆ ಆಗ್ಬೋದು, ಏನಾದರೂ ಕೇಳಿ ಅಂದರು. ಬಹಳ ದೊಡ್ಡ ಮನುಷ್ಯ, ನಾನು ನೋಡಿದಂಥ ಅತ್ಯಂತ ದೊಡ್ಡ ಮನುಷ್ಯರಲ್ಲಿ ಒಬ್ಬ ಆತ. ಏನಾದರೂ ಪ್ರಶ್ನೆ ಕೇಳಿ ಅಂತ ನಾನು ಮೊದಲು ಪ್ರಶ್ನೆ ಪತ್ರಿಕೆ ಕೊಟ್ಟೆ, ಅವನಿಗೆ ಲಿಸ್ಟೆಲ್ಲ ಕೊಟ್ಟೆ. ಆಗ್ಬೋದು 5-6 ಪ್ರಶ್ನೆ ಕೇಳ್ಬೋದು, 25 ನಿಮಿಷಕ್ಕೆ ಸರಿ ಆಗ್ತದೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ನಾನು ಹೋಗಬೇಕಾದ್ರೆ ಹೇಳಿದೆ, ಡಾಕ್ಟರ್ ಲಿಂಕ್ಸ್, ಐಲ್ ಆಸ್ಕ್ ಯು ಒನ್ ಕ್ವಶನ್ ಓನ್ಲಿ ಇನ್ ದಿ ಸ್ಟುಡಿಯೋ. ಒಂದು ಪ್ರಶ್ನೆ ನಾನು ಮೊದಲು ಕೊಡಲ್ಲ ನಿಮಗೆ, ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗ್ತಿರ್ಬೇಕಾದ್ರೆ ಕೇಳ್ತೀನಿ ನಿಮಗೆ. ಯಾಕಂದರೆ ಐ ಡೋಂಟ್ ವಾಂಟ್ ದಿ ಆನ್ಸರ್ ಫ್ರಮ್ ಯುವರ್ ಬ್ರೈನ್ ಬಟ್ ಫ್ರಮ್ ಯುವರ್ ಗಟ್ ಫೀಲಿಂಗ್ ಅಂತ ಹೇಳಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಉತ್ತರ ಬೇಡ ನನಗೆ, ಹೃದಯದಿಂದ ಬರುವಂಥ ಉತ್ತರ ಬೇಕು ನನಗೆ. ಒಂದು ಪ್ರಶ್ನೆ ಅಲ್ಲೇ ಸ್ಟುಡಿಯೋದಲ್ಲೇ ಕೇಳ್ತೀನಿ, ಆಗ್ಬಹುದಾ ಅಂತ. ಸೀದಾ ಸಾದ ಮನುಷ್ಯ, ಆಗ್ಬೋದು, ಏನು ತೊಂದರೆ ಇಲ್ಲ, ಪ್ರಶ್ನೆ ಕೇಳಿ ಎಂದ. ಸ್ಟುಡಿಯೋಕ್ಕೆ ಹೋಗಿ ಎಲ್ಲ ಪ್ರಶ್ನೆ ಮುಗಿದ ಮೇಲೆ ಕೊನೆಗೊಂದು ಪ್ರಶ್ನೆ ಕೇಳಿದೆ, ವಾಟ್ ಡು ಯು ಥಿಂಕ್ ಇಸ್ ದ ಗ್ರೇಟೆಸ್ಟ್ ಸ್ಟ್ರೆಂಗ್ತ್ ಆಫ್ ಯುವರ್ ಸೊಸೈಟಿ ಟುಡೇ? ಇಷ್ಟು ಪ್ರೋಗ್ರೆಸ್ ಆಗಿ ಹೋಗಿದೆಯಲ್ಲ, ಬೆಳ್ಕೊಂಡು ಹೋಗಿದೆಯಲ್ಲ ಅಮೇರಿಕನ್ ದೇಶ ಈಗ, ಎಸ್ಪೆಷಲಿ MIT ಯೂನಿವರ್ಸಿಟಿ ಇಷ್ಟು ಚೆನ್ನಾಗಾಗಿದೆಯಲ್ಲ, ಇದರ ಸಕ್ಸಸ್ಸಿಗೆ, ಯಶಸ್ಸಿಗೆ ಏನು ಕಾರಣ ಇದ್ದಿರಬಹುದು? ವಾಟ್ ಈಸ್ ದ ಗ್ರೇಟೆಸ್ಟ್ ಸ್ಟ್ರೆಂಗ್ತ್ ಆಫ್ ಯುವರ್ ಸೊಸೈಟಿ? ಏನು ಶಕ್ತಿ ನಿಮ್ಮ ಸೊಸೈಟಿದು ಅದರದ್ದು ಅಂತ ಕೇಳಿದೆ. ನಾನು ಯಾರಾದರೂ ನಮ್ಮ ಸ್ಕಾಲರ್ಸನ್ನು, ಭಾರತೀಯ ಪಂಡಿತರನ್ನ ಪ್ರಶ್ನೆ ಕೇಳಿದರೆ ಅರ್ಧ ಗಂಟೆ ಉತ್ತರ ಕೊಟ್ಟಿರೋರು, ವೇದದಿಂದ ಶುರು ಮಾಡಿ ಇಲ್ಲಿವರೆಗೂ ಹೇಗೆ ಬಂತು ಅಂತ. ಆ ಮನುಷ್ಯ ಒಂದು ಕ್ಷಣ ಕೂಡ ಕಣ್ಣು ಕೂಡ ಮಿಟ್ಕಿಸ್ಲಿಲ್ಲ. ಅವನು ಇಮಿಡಿಯೇಟ್ಲಿ ರೆಕಾರ್ಡ್ ಆಗ್ತಿರ್ಬೇಕಾದ್ರೆ ಹೇಳಿದ, ವಾಟ್ ಐ ಥಿಂಕ್ ಈಸ್ ದ ಸ್ಟ್ರೆಂಗ್ತ್ ಆಫ್ ಅವರ್ ಸೊಸೈಟಿ ಇಸ್ ಟು ವರ್ಕ್ ವಿದೌಟ್ ಸೂಪರ್ವಿಷನ್ ಅಂದ. ನನ್ನ ಸಮಾಜದ ಶಕ್ತಿ ಅಂದರೆ ಮೇಲ್ವಿಚಾರಕರಿಲ್ಲದೆ ಕೆಲಸ ಮಾಡುವಂಥದ್ದು ಅಂತ.
ಅದು ಒಂದು ಮಾತು ಸಾಕು ಅನಿಸ್ಬಿಡ್ತು ನನಗೆ. ಟು ವರ್ಕ್ ವಿದೌಟ್ ಸೂಪರ್ವಿಷನ್. ಅವನು ಹೇಳಿದ, ಯಾರಾದರೂ ರಿಮೈಂಡರ್ ಕಳಿಸಿದರೆ ಇನ್ಸಲ್ಟ್ ಆಗುತ್ತೆ ನಮಗೆ ಅಂತ. ರಿಮೈಂಡರ್ ಅಂದ್ರೆ ಏನು ಹೇಳಿ, ಅಯ್ಯೋ ಪ್ರಾಣಿ, ನೀನು ಮಾಡಬೇಕಿರೋ ಕೆಲಸ ಮಾಡಿಲ್ಲ, ನೀನು ನೆನೆಸ್ಕೋ ಇದನ್ನು ಮಾಡು ಅಂತ ಹೇಳಿದಂಗೆ ರಿಮೈಂಡರ್ ಅಂದರೆ. ನಮ್ಮಲ್ಲಿ ಈಗ 2ನೇ ರಿಮೈಂಡರ್ ಬಂದಿದೆ, ಬರಲಿ ಬಿಡ್ರಿ ಇನ್ನೊಂದೆರಡು. 2ನೇ ರಿಮೈಂಡರ್ ತಾನೇ ಬಂದದ್ದು ಈಗ. ಅವನು ಹೇಳೋದು ಟು ವರ್ಕ್ ವಿದೌಟ್ ಸೂಪರ್ವಿಷನ್. ಗಮನಿಸಿ ನೋಡಿ, ಎಂತೆಂಥ ಸ್ಕಾಲರ್ಸು PhD ಆದವರು ಕಾರ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕ್ರಾಸಲ್ಲಿ ಆ ತಡೆಯಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇಲ್ಲದೆ ಹೋದರೆ ಎಂಥ ಪರಿಸ್ಥಿತಿ ಆಗುತ್ತೆ ನೋಡಿ. ಆಫೀಸಲ್ಲೂ ಸಾಹೇಬರು ಬೇಗ ಮನೆಗೆ ಹೋದರೆ, ಸಾಹೇಬ್ರು ಇಲ್ವಾ, ಬೇಗ ಹೋಗೋಣ ಮನೆಗೆ, ಯಾಕಂದ್ರೆ ನಾವು ಸಾಹೇಬ್ರಿಗೋಸ್ಕರ ಕೆಲಸ ಮಾಡೋದು, ನನಗೋಸ್ಕರ ಮಾಡ್ತಾ ಇಲ್ಲ. ಅವನು ಹೇಳೋದು ಟು ವರ್ಕ್ ವಿದೌಟ್ ಸೂಪರ್ವಿಷನ್. ನಾನು ನನಗೆ ಯಜಮಾನ ಆಗೋದು ಯಾವಾಗ? ಮತ್ತೊಬ್ಬ ಯಜಮಾನಿಗೋಸ್ಕರ ಜೀವ ಸಂಸ್ಥೆನಲ್ಲ ನಾನು, ಅವನಿಗೋಸ್ಕರ ಮಾಡ್ತಿರ್ಬೇಕಾದ್ರೆ ಅವನು ದೊಡ್ಡವನಾಗ್ತೇ ಹೊರತಾಗಿ ನೀವು ದೊಡ್ಡವರು ಆಗೋದೇ ಇಲ್ಲ ಜನ್ಮದಲ್ಲಿ. ಎಲ್ಲಿವರೆಗೂ ನಾನು ನನಗೋಸ್ಕರ ಕೆಲಸ ಮಾಡಲ್ವೋ ನಾನು ದೊಡ್ಡವನಾಗಲ್ಲ. ಇಲ್ಲಿ ಅದು ಚೆನ್ನಾಗಿ ಹೇಳ್ತಾರೆ, ಮೇಲ್ವಿಚಾರಕರು ಇಲ್ಲದೆ ಇದ್ದಾಗ, ಸಂಬಳ ಕೊಟ್ಟರು ಕೂಡ ಕೆಲಸ ಮಾಡದೇ ಇರುವಂಥ ಜನ ಇರುವಾಗ ಭಗವಂತ ಕಣ್ಣಿಗೆ ಕಾಣಿಸೋಲ್ಲ, ಧರ್ಮ ನನ್ನ ಕಣ್ಣಿಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ಕೆಲಸ ಮಾಡುವಂದ್ರೆ ಯಾರು ಮಾಡ್ತಾರೆ? ಈ ಪ್ರಶ್ನೆ ಅರ್ಜುನನಿಗೆ ಬಂತು. ಬಹುಮಂದಿ ಸ್ವಲಾಭ ಅಪೇಕ್ಷೆಯನ್ನು ಇಟ್ಟುಕೊಂಡೇ ಕೆಲಸ ಮಾಡೋದು. ಅವ್ರು ಹಾಗೆ ಮಾಡಲಿ, ಏನು ತೊಂದರೆ ಇಲ್ಲ, ಲಾಭ ಇರೋದು ಬೇಡ ಅಂತಲ್ಲ. ಕೆಲಸ ಮಾಡುವವರು ಕೃಷ್ಣ ಮತ್ತೊಂದು ಆಪ್ಷನ್ ಕೊಡ್ತಾನೆ, ಹೋಗ್ಲಪ್ಪ ನೀನು ಪೂರ್ತಿ ಎಲ್ಲ ಬಿಟ್ಟು ಮಾಡಬೇಕು ಅಂತ ಹೇಳಲ್ಲ, ಮಾಡು, ನಿನಗೆ ಪ್ರತಿಫಲ ಬರುತ್ತಲ್ಲ ಕೆಲಸಕ್ಕೆ, ಪ್ರತಿಫಲ ಬಂದದ್ದನ್ನು ಈಶ್ವರಾಧೀನ ಅಂತನ್ನು. ನೀನು ಕೆಲಸ ಮಾಡಿದ ಪ್ರತಿಫಲ ಬರುತ್ತಲ್ಲ ಅದು ಭಗವಂತನ ಕೃಪೆ ಅಂದ್ಕೊಂಡು ತಗೋ, ಸಾಕಲ್ವಾ, ಅಷ್ಟು ಮಾಡು ಅಂತ ಹೇಳ್ತಾನೆ. ಇಲ್ಲಿ ಬಹಳ ಮುಖ್ಯವಾದ ಮಾತನ್ನು DVG ತಗೋತಾರೆ. ಬಹುಶಃ ಆ ಪುಸ್ತಕ ಓದಿದರೆ ನನಗನ್ಸುತ್ತೆ ಸತ್ವ ಅಲ್ಲಿದೆ ಅನ್ನಿಸ್ತು. ಆ ಇಡೀ ಅಧ್ಯಾಯ ಸತ್ವವನ್ನು DVG ಅಲ್ಲಿ ತೊಗೊಂಡಿದ್ದಾರೆ. ನನ್ನ ಸಾಧನೆ ನಾನು ಮಾಡಿದ್ದು ಅನ್ನೋ ಅಹಂಕಾರ ಬದಿಗಿಟ್ಟು, ಈ ಬಂದಂಥ ಫಲಾಫಲಗಳು ನನ್ನ ಸ್ವಂತದ್ದಲ್ಲ, ಭಗವಂತನ ಆಜ್ಞೆ ಅಂತ ಸ್ವೀಕಾರ ಮಾಡು, ಆ ಕೂಡ ನಾನು ಪಡಿತೀಯಾ ಅಂತ ಹೇಳ್ತಾನೆ. ನೋಡಿ ಹಂತ ಹೇಗಿದೆ. ಮೊದಲು ಮನಸ್ಸನ್ನು ಸ್ಥಿರ ಮಾಡ್ಕೊ, ಆಗಲಿಲ್ವಾ ಅಭ್ಯಾಸ ಮಾಡು, ಅಭ್ಯಾಸ ಮಾಡದಿದ್ರೆ ಕರ್ಮ ಮಾಡು, ಧರ್ಮಕ್ಕೋಸ್ಕರ ಅಂತ ಕರ್ಮ ಮಾಡು, ಅದು ಆಗಲಿಲ್ವಾ ನಿನಗೆ ಕೆಲಸ ಮಾಡು, ಫಲ ತಗೋ, ಫಲ ಬಂದಿದೆಯಲ್ಲ ಅದನ್ನು ಭಗವಂತನ ಕೃಪೆ ಅಂತ ಅನ್ಕೋ, ಅಷ್ಟಾದರೂ ಸಾಕು ನನಗೆ ಅಂತ ಹೇಳ್ತಾನೆ. ಇಲ್ಲಿ ಒಂದು ಪ್ರಶ್ನೆ DVG ಕೇಳ್ತಾರೆ, ಕರ್ಮಫಲ ತ್ಯಾಗ ಅಂದರೆ ಏನು? ಎಲ್ಲರೂ ಮಾತಾಡ್ತೀವಿ, ಕರ್ಮಫಲ ತ್ಯಾಗ ಮಾಡಬೇಕು, ಕರ್ಮಫಲ ತ್ಯಾಗ ಮಾಡಬೇಕು ಅಂತ ಹೇಳ್ತೀವಿ, ಭಾಳ ದೊಡ್ಡ ಮಾತಿದು, ಅದನ್ನು ಸ್ಪಷ್ಟ ಮಾಡ್ಕೋಬೇಕು ಹೇಳ್ತಾರೆ ಅವರು. ಇದನ್ನು ಸ್ಪಷ್ಟ ಮಾಡ್ಕೊಳ್ಳದೆ ಹೋದರೆ ಇದು ಬರೀ ಗಂಭೀರವಾದ ಒಂದು ಮಾತಾಗ್ತದೆ ವಿನಃ ನಮ್ಮ ಜೀವನಕ್ಕೆ ಅಂಟೋದಿಲ್ಲ. ಕರ್ಮಫಲ ತ್ಯಾಗ ಅಂದರೆ ಏನು? ಎಷ್ಟು ಚೆನ್ನಾಗಿ ಡಿಸ್ಕಸ್ ಮಾಡಿದ್ದಾರೆ, ಅದನ್ನು ಅದ್ಭುತ. ಅವ್ರು ಹೇಳ್ತಾರೆ, ಇಂಥ ಮಾತು ಸಾಕಷ್ಟು ಕೇಳಿದ್ದೀವಿ ನಾವು, ಮಾ ಫಲೇಶು ಕದಾಚನ ಅನ್ನೋದಾಗಲಿ, ಕರ್ಮಫಲ ಹೇತುರ್ಭು ಅನ್ನೋದಾಗಲಿ, ತ್ಯಕ್ತ್ವ ಕರ್ಮಫಲ ಸಂಗಮ್ ಅನ್ನೋದು, ಯುಕ್ತ ಕರ್ಮಫಲಂ ತ್ಯಕ್ತ್ವ ಅಂತ ಅನ್ನೋದು, ಇದೆಲ್ಲ ಮಾತು ಕೇಳಿದ್ದೀವಿ, ಕೇಳೋಕೆ ಚಂದ. ಹಾಗಾದರೆ ಕರ್ಮಫಲ ತ್ಯಾಗ ಮಾಡೋದಂದ್ರೆ ಏನು? ಅದು ಹೇಳ್ತಾರೆ, ಕರ್ಮವನ್ನು ಮಾಡಿ ಫಲವನ್ನು ನಿರಾಕರಿಸುವುದು ಫಲತ್ಯಾಗವೇ ಅಂತ. ಕರ್ಮ ಮಾಡಿ ಫಲ ಬಂದಾಗ ಫಲ ಬೇಡ ಅಂತ ನಿರಾಕರಣೆ ಮಾಡೋದು ಕರ್ಮಫಲ ತ್ಯಾಗವೇ ಅಂತ. ಅವರು ಉದಾಹರಣೆ ಕೊಡೋದು ಅವ್ರದ್ದೇ ಮಾತದು, ನಾನು ಬೇರೆ ಬರೆಯೋಕ್ಕಾಗಲಿಲ್ಲ. ಅವ್ರು ಹೇಳ್ತಾರೆ, ಅಡುಗೆ ಮಾಡಿ ನಾನು ಮಾಡಿದ ಕರ್ಮ ಮುಗಿಯಿತು, ಇನ್ನು ಫಲದ ಚಿಂತೆ ಏಕೆ ಎಂದು ಯಾರಾದರೂ ಊಟ ಮಾಡದೆ ಆಚೆಗೆ ಎಸಿತಾರಾ? ಅಡುಗೆ ಮಾಡೋದು ನನ್ನ ಕೆಲಸಪ್ಪ, ನನ್ನ ಕರ್ಮ ಅದು. ಅಡುಗೆ ಆದನ್ನ ತಿನ್ನಬೇಕು ಅಂದರೆ ಫಲ ತಿಂದಂಗೆ ಆಯ್ತಲ್ಲ, ಬೇಡ ಅಂತ ಎಸಿತಾರೆ ಯಾರಾದರೂ? ತೋಟ ಬೆಳೆಸಿ ಗಿಡದಲ್ಲಿ ಹಣ್ಣು ಬಿಟ್ಟಾಗ ಛೇ ನನಗೇಕೆ ಹಣ್ಣು ಎಂದು ತಿಪ್ಪಿಗೆ ಹಾಕುವುದೇ? ಅದು ಕರ್ಮಫಲ ತ್ಯಾಗವೇ? ತಾನು ಮಾಡಿದ ಅಡಿಗೆಯ ಸುವಾಸನೆ, ಅಡುಗೆ ಮಾಡ್ಬೇಕಾದ್ರೆ ಒಳ್ಳೆ ವಾಸನೆ ಬಂದಾಗ, ವಾಸನೆ ಬಂತಂದರೆ ಅಯ್ಯೋ ನಾ ಫಲ ಪಡ್ಕೊಂಡಂಗೆ ಆಯ್ತಲ್ಲ ಅಂತ ಅಂದ್ಕೊಳ್ಳೋ ಸರಿನಾ? ದುಃಖ ಪಡಬೇಕೆ? ಅಯ್ಯೋ ಫಲ ತೊಗೊಂಡ್ಬಿಟ್ನಲ್ಲ ನಾನು ದುಃಖ ಪಡಬೇಕೆ? ಅಥವಾ ತಾನು ಮಾಡಿದ ಅಡಿಗೆ ರುಚಿ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಫಲ ಅಪೇಕ್ಷೆ ಮಾಡಿದಂಗೆ ಆಯಿತೋ? ಅಡುಗೆ ಚೆನ್ನಾಗಿದೆ ಅಂತ ತಕ್ಷಣ ನೋಡಿ ಅಡುಗೆ ಮಾಡಿದ ಫಲ ತಿಂದರು ನೋಡಿ ಅವರೇ ತಿಂದರು ಅಂತ ಅನ್ಕೋತಾರೋ ಏನೋ ಅಂದ್ಕೊಂಡು ಅದನ್ನು ಕೈಯೋ ಖಾರವೋ ಅನ್ನೋದು, ಏನೋ ಮಾಡಿದ್ದೀನಿ, ಒಂದು ಸ್ವಲ್ಪ ತಿಂದಿದ್ದೀನಿ ಅಷ್ಟೇ. ಕೆಲವು ನೋಡ್ಬೇಕು, ಮಾತಾಡೋ ರೀತಿ ನೋಡಬೇಕು, ಚೆನ್ನಾಗೇ ತಿಂದಿರ್ತಾರೆ. ಹೇಳೋದು ಏನಂದರೆ ಏನೋ ಹೊತ್ತು ಹೋಗಲು ಇಷ್ಟು ಮಾಡ್ಕೊಂಡು ತಿಂದ್ಬಿಡೋದು, ಹಾಗೇನೆ ಒಗರೋ ಕೈನೋ ಖಾರವೋ. ಇದಂದರೆ ಕರ್ಮಫಲ ನಮ್ಗೆ ಬೇಕಾಗಿಲ್ಲ ಅಂತನೋ ರೀತಿ ಮಾತಾಡೋದು. ಅದಕ್ಕೆ ಹೇಳ್ತಾರೆ ಅವರು, ಚೆನ್ನಾಗಿದೆ ಅಂದುಬಿಟ್ರೆ ಫಲವನ್ನು ಅಪೇಕ್ಷಿಸಿದಂತ ಆಯಿತೆ ಅಂದುಕೊಂಡು ಅದನ್ನು ಕಹಿಯೋ ಖಾರವೋ ಎಂದು ಮುಖ ಸೊಟ್ಟ ಮಾಡಿಕೊಳ್ಳಬೇಕೆ? ಸುಖ ಪಡೋದು ತಪ್ಪೆ? ಎಷ್ಟು ಒಳ್ಳೆ ಪ್ರಶ್ನೆ. ನಮಗೆಲ್ಲ ಇವತ್ತು 21ನೇ ಶತಮಾನದಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆ. ಸುಖ ಪಡೋದು ತಪ್ಪೆ? ಹಾಗಾದರೆ ಸುಖಪಟ್ಟರು ಸುಖ ಎಂದು ಹೇಳ್ಕೊಳ್ಳೋದು ತಪ್ಪೆ? ಕೆಲವರು ಹೇಗಿದ್ದೀರಿ ಸ್ವಾಮಿ, ಏನೋಪ್ಪ ಇದ್ದೀನಿ, ಹೇಗೋ, ಯಾಕೆ ಚೆನ್ನಾಗಿ ಕಾಣಿಸ್ತೀರಲ್ರಿ, ಆರೋಗ್ಯ ಚೆನ್ನಾಗೇ ಕಾಣಿಸುತ್ತೆ, ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು ಕಷ್ಟನ? ಹೇಳ್ತಾರೆ ಸುಖ ಪಡೋದು ತಪ್ಪೆ? ಸುಖಪಟ್ಟರು ಸುಖ ಅಂತ ಹೇಳ್ಕೊಳ್ಳೋದು ಕಷ್ಟವೇ?
ಅದಕ್ಕೆ ಅವ್ರ ಮಾತದು, ಅನ್ನವನ್ನು ಮಣ್ಣು ಎನ್ನುವುದೇ ಕರ್ಮಫಲ ತ್ಯಾಗವೇ. ಅನ್ನ ಊಟ ಮಾಡ್ತಾ ನಮಗೇನು ಬಡವರು ಏನು ಸಿಗ್ತದೆ ನಮಗೆ ಅಂತ ಅನ್ನವನ್ನು ಮಣ್ಣು ಅನ್ಬೇಕೆ? ಕರ್ಮಫಲ ತ್ಯಾಗ ಎಂಬ ಸಾಧನೆಯಲ್ಲಿ 4 ಅಂಶಗಳಿವೆ. ಇದು ನಾವು ಸ್ವಲ್ಪ ಗಮನಿಸೋಣ. ಅದ್ಭುತವಾದ ಮಾತಿದು. 4 ಅಂಶ ಕರ್ಮಫಲ ಸಾಧನೆಯಲ್ಲಿದೆ, ಕರ್ಮಫಲ ತ್ಯಾಗ ಸಾಧನೆಯಲ್ಲಿದೆ ಅಂತ. ಇವುಗಳನ್ನು ಗಮನಿಸದೆ ಹೋದರೆ ಕರ್ಮಫಲ ತ್ಯಾಗ ಅನ್ನುವಂಥದ್ದು ಬರೀ ಒಂದು ಆಡಂಬರದ ಮಾತಾಗ್ತದೆ ಅಷ್ಟೇ ಅಂತ. 4 ಹಂತ ಏನು ಅಂತ. ಮೊದಲನೇದು, ಆ DVG ಅನಾಲಿಟಿಕಲ್ ಮೈಂಡ್ ಇದೆಯಲ್ಲ, ಅದ್ಭುತವಾದಂಥದ್ದು. ಮೊದಲನೇದು ಹೇಳ್ತಾರೆ, ಮೊದಲನೇದು ಕರ್ತವ್ಯ ವಿವೇಕ ಅಂತ. ಮನುಷ್ಯ ಕರ್ತವ್ಯ ವಿವೇಕ ಇರಬೇಕು ಅಂತ. ಅಂದ್ರೆ ಏನು? ಯಾವ ಕಾರ್ಯವನ್ನು ನಾವು ಮಾಡಬೇಕು ಅಂತ ನಿರ್ಧಾರ ಆಗಿದೆಯೋ ಅದನ್ನು ಮಾಡದಿದ್ದರೆ ದೋಷ ಅಂತ ಆಗ್ತದೋ ಅದು ನನ್ನ ಕರ್ತವ್ಯ. ನನಗೊಂದು ಕೆಲಸ ಕೊಟ್ಟಿದ್ದಾರೆ, ಇವತ್ತು ನಾನೊಂದು ಕ್ಲಾಸ್ ತೊಗೋಬೇಕು, ನಾನು ಮೇಷ್ಟ್ರು. ಕ್ಲಾಸ್ ತಪ್ಪಿಸಿದರೆ ನಾನು ಮಾಡಬೇಕು ಅಂತ ನಿರ್ಧಾರ ಆಗಿದೆ, ಅದನ್ನು ಮಾಡದೆ ಹೋದರೆ ದೋಷ ಆಗ್ತದೆ. ಆದ್ದರಿಂದ ಅದು ಮಾಡಬೇಕು, ಕೆಲಸ ಮಾಡಲೇಬೇಕು. ನಾನು ಅದನ್ನು ಯಾವುದು ಮಾಡಬೇಕು ಅಂತ ತೀರ್ಮಾನ ಆಗಿದೆಯೋ ಮಾಡದೆ ಹೋದರೆ ದೋಷ ಆಗ್ತದೋ ಅದು ಕರ್ತವ್ಯ. ಈ ಕರ್ತವ್ಯದೊಳಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಐ ಥಿಂಕ್ ಎನಿ ಸೈನ್ಸ್ ಸ್ಟೂಡೆಂಟ್ ಕ್ಯಾನ್ ಬಿ ಪ್ರೌಡ್ ಆಫ್ ಇಟ್. ಇದೀಗ ಮಾಡರ್ನ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ DVG ಬರೀತಾರೆ. ಎಷ್ಟು ವರ್ಷದ ಹಿಂದೆ ಬರೆದಂಥ ಪುಸ್ತಕ ಇದು. ಇವತ್ತಿಗೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ತುಂಬ ಅಪ್ಲೈ ಆಗ್ತದೆ ಇದು. ಹೇಳ್ತಾರೆ, ಕರ್ತವ್ಯ ಅನ್ನುವಂಥ ಒಂದು ವಸ್ತು ಇದೆಯಲ್ಲ ಅದು 3 ವಿಷಯಗಳಿಂದ ಆಗ್ತದೆ ಅಂತ. ಕರ್ತವ್ಯ ಅನ್ನುವಂಥದ್ದು 3 ವಿಷಯಗಳಿಂದ ಆಗ್ತದೆ. ಮೊದಲನೇದು, ನಾನು ಮಾಡೋ ಕೆಲಸದಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಶುಭ ಪ್ರೇರಣೆ ಇರಬೇಕು ಅಂತ. ಶುಭ ಪ್ರೇರಣೆ ಇರಬೇಕು. ಭಗವಂತ ಇವತ್ತು ಸಾಯಂಕಾಲ ಯಾರದೋ ಮನೆ ದರೋಡೆ ಹಾಕ್ತೀನಿ, ಹಾಗಾದರೂ ಸಾగు ಮಾಡಿಬಿಡಪ್ಪ ಅನ್ನೋದು ಶುಭ ಪ್ರೇರಣೆ ಅಲ್ಲ. ಅದು ಶುಭ ಪ್ರೇರಣೆ ಆಗಬೇಕು ಮೊದಲೇದ್ದು. ಅದಕ್ಕೆ ನಾನು ಮೋಟಿವೇಶನ್ ಅಂತ ಕರಿತೇನೆ. ಎರಡನೇದ್ದು, ಆ ಕೆಲಸ ಮಾಡೋದಕ್ಕೆ ನನ್ನಲ್ಲಿರುವಂಥ ಶಕ್ತಿ ಸಂಪತ್ತುಗಳ ಅರಿವು ನನಗಿರಬೇಕು. ಒಂದು ಏನೋ ಕೆಲಸ ಮಾಡೋಕ್ಕೆ ಹೋಗ್ತೇನೆ, ಮೌಂಟ್ ಎವರೆಸ್ಟಿಗೆ ಹೋಗ್ತಾರಂತೆ ಎಷ್ಟೋ ಜನ. ಹೋದ ವರ್ಷ ನಮ್ಮ ಗಣೇಶನವ್ರು 10 ಬಂದಿದ್ದಾರೆ, ನಾನು ಮುಂದಿನ ವರ್ಷ ಹೋಗ್ಬಿಡ್ತೇನೆ ಅಂತ ಅಂದ್ಕೊಳ್ಳೋ ಸುಲಭ. ಮೋಟಿವೇಶನ್ ತುಂಬ ಚೆನ್ನಾಗಿದೆ ನನಗೆ, ಆದರೆ ನನಗೆ ಡಯಾಬಿಟಿಸು, ಶುಗರು, BP, ಹೈ BP ಇದೆ, ಹತ್ತೋಕ್ಕಾಗತ್ತಾ ಎವರೆಸ್ಟು? ಮೋಟಿವೇಶನ್ ಏನೋ ಇದೆ, ಆದರೆ ನನಗಿರುವಂಥ ಶಕ್ತಿ ಸಂಪತ್ತುಗಳ ಅರಿವು ನನಗಿರಬೇಕು. ಎರಡನೇದು, ಅದಕ್ಕೆ ರಿಸೋರ್ಸಸ್ ಅಂತೀವಿ ನಾವು. ಮೂರನೇದ್ದು ಬಹಳ ಮುಖ್ಯವಾಗಿ, ಹೊರಗಣ ಪ್ರಪಂಚಕ್ಕೆ ನನ್ನ ಹೊರಗಿರುವಂಥದ್ದು ನನ್ನ ಸಂಸಾರ ಆಗ್ಬೋದು, ದೇಶ ಆಗ್ಬೋದು, ಕುಟುಂಬ ಆಗ್ಬೋದು, ಅವರಿಗೆ ಅವಶ್ಯಕತೆ ಇದೆಯಾ ಅಂತ ನೋಡುವಂಥದ್ದು. ಇದಕ್ಕೆ ನೀಡ್ಸ್ ಅಂತೇವೆ ನಾವು. ಈ 3 ಇರಬೇಕಾದದ್ದು. ಇವತ್ತು ಮಾಡರ್ನ್ ಮ್ಯಾನೇಜ್ಮೆಂಟ್ ಕಲಿಸೋದು ಅದನ್ನೇ. ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ 3 ಇರಬೇಕು: ಮೋಟಿವೇಶನ್, ರಿಸೋರ್ಸಸ್ ಆ್ಯಂಡ್ ನೀಡ್. ಈ 3 ಇಲ್ಲದೆ ಹೋದರೆ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ನನಗೆ ಮೋಟಿವೇಶನ್ ಇದೆ ಮಾಡಬೇಕು ಅಂತ, ಒಳ್ಳೆ ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ ಇದೆ, ರಿಸೋರ್ಸಸ್ ಇಲ್ಲ. ಏನು ಸರ್, ಒಂದು ಒಳ್ಳೆ ಯೂನಿವರ್ಸಿಟಿ ಮಾಡಬೇಕು ಅಂತ ತಲೆಗೆ ಬಂದುಬಿಟ್ಟಿದೆ ನನಗೆ, ಕಟ್ಟಿಬಿಡಬೇಕು. ಏನೊಂದು 200-300 ಎಕರೆ ತೊಗೊಂಡ್ಬಿಡೋದು, ಐಡಿಯಾ ತುಂಬ ಚೆನ್ನಾಗಿದೆ. 200-300 ಎಕರೆ ಜಮೀನು ತೊಗೊಂಡು ಎಲ್ಲೆಲ್ಲ ಪ್ರೊಫೆಸರ್ಸ್ನ ಹಿಡ್ಕೊಂಬರೋದು, ಬೇರೆ ಬೇರೆ ದೇಶಗಳನ್ನ ಕರ್ಕೊಂಬರೋಣ, ಬೆಸ್ಟ್ ಪ್ರೊಫೆಸರ್ಸನ್ನು, ಒಂದು ಒಳ್ಳೆ ಅತ್ಯಂತ ಆದರ್ಶವಾದಂಥ ಯೂನಿವರ್ಸಿಟಿ ಕಟ್ಟಿಬಿಡಬೇಕು. ಮೋಟಿವೇಶನ್ ಚೆನ್ನಾಗಿದೆ. 200-300 ಎಕರೆ ಬೆಂಗಳೂರಲ್ಲಿ ಎಷ್ಟಾಗತ್ತೆ ಗೊತ್ತಾ ಖರ್ಚು ನಿಮಗೆ? ದುಡ್ಡೇ ಇಲ್ಲ ಸರ್ ನನ್ನ ಕಡೆಗೆ. ಇದ್ದರೆ ಮಾಡಿಬಿಡೋಣ ಯೂನಿವರ್ಸಿಟಿ ನಾನು. ಮೋಟಿವೇಶನ್ ಚೆನ್ನಾಗಿದೆ, ರಿಸೋರ್ಸಸ್ ಇಲ್ಲ. ಕೆಲವೊಂದು ಕಡೆ ಏನಾಗುತ್ತೆ, ಮೋಟಿವೇಶನು ಇದೆ, ರಿಸೋರ್ಸು ಇದೆ, ನೀಡಿಲ್ಲ, ಅವಶ್ಯಕತೆ ಇಲ್ಲ. ಅದು ಸದಾಶಿವನಗರದಲ್ಲಿ ಅನ್ನ ಸಂತರ್ಪಣೆ ಯಾರಿಗೆ? ಬರೋರು ಯಾರು? ಸದಾಶಿವನಗರದಲ್ಲಿ ಒಬ್ಬೊಬ್ಬರು ಮನೆಯವರು 3-3 ಜನಕ್ಕೆ ಅನ್ನ ಸಂತರ್ಪಣೆ ಹಾಕುವ ಶಕ್ತಿ ಇರೋರಿದ್ದಾರೆ. ಅಲ್ಲಿ ಒಂದು ಅಂತರ್ ಸಂತರ್ಪಣೆ, ನೀರು ಕೊಡುವಂಥದ್ದು, ಬೇಸಿಗೆ ಬಂದವರು ನೀರು ಕೊಡೋದು. ಯಾರಿಗೆ ಕೊಡೋದು? ಕಾರ್ ಡ್ರೈವರ್ಗೆ ಕೊಡಬೇಕು ಅಷ್ಟೇ. ಅಷ್ಟು ಅಂದರೆ ಮೋಟಿವೇಶನ್ ಇದೆ ಮಾಡಬೇಕು ಅಂತ, ಮಾಡಬೇಕು. ರಿಸೋರ್ಸಸ್ಸು ನನ್ನ ಕಡೆಗಿದೆ, ಆದರೆ ಅವಶ್ಯಕತೆ ಕಾಣಿಸ್ತಿಲ್ಲ. ಎಲ್ಲಿ ಅವಶ್ಯಕತೆ ಇಲ್ಲವೋ, ಈಗ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಅದೇ ಹೇಳುತ್ತೆ, ಈಗ ವಿದೌಟ್ ನೀಡ್ಸ್ ಅನಾಲಿಸಿಸ್ ಯು ಕಾನ್ ಡೂ ಎನಿಥಿಂಗ್ ಅಂತ. ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಕೆಲಸದ ಅವಶ್ಯಕತೆ ಇದೆಯೇ ನೋಡಿ, ಅವಶ್ಯಕತೆ ಇದ್ದರೆ ಮಾಡೋಕ್ಕೆ ಹೋಗಿ ಅಂತ ನೋಡಿ. ಮೋಟಿವೇಶನ್ ಫಸ್ಟ್ ಬೇಕು. ಕೆಲವೊಂದ್ಸಲ ಏನಾಗ್ತದೆ, ರಿಸೋರ್ಸಸ್ ಇದೆ, ನೀಡು ಇದೆ, ಮೋಟಿವೇಶನ್ ಇಲ್ಲ. ತುಂಬ ಶ್ರೀಮಂತರು, ಬೇಕಾದಷ್ಟು ದುಡ್ಡಿದೆ, ಬಡವರು ತುಂಬ ಇದ್ದಾರೆ, ಪಕ್ಕದಲ್ಲೇ ಸ್ಲಮ್ ಇದೆ, ಬೇಕಾದಷ್ಟು ಹೆಲ್ಪ್ ಮಾಡಬೇಕು ಅಂತಿದೆ. ಅಯ್ಯೋ ಬಿಡ್ರಿ, ಯಾಕೆ ಮಾಡಬೇಕು ಅದನ್ನು? ಮೋಟಿವೇಶನ್ ಇಲ್ಲ. ರಿಸೋರ್ಸಸ್ ಇದೆ, ಸಂಪತ್ತಿದೆ, ಅವಶ್ಯಕತೆಯೂ ಇದೆ, ಆದರೆ ಮಾಡುವಂಥ ಮನಸ್ಸಿಲ್ಲ, ಮೋಟಿವೇಶನ್ ಇಲ್ಲ. ನೋಡಿ, ಈ 3ರಲ್ಲಿ ಯಾವುದೇ ಒಂದು ಖೋತ ಆದರೂ ಕೂಡ ಕರ್ತವ್ಯ ಆಗೋದಿಲ್ಲ ಅಂತ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ಈ ಕರ್ತವ್ಯ ವಿವೇಕ ಆಗಬೇಕಾದ್ರೆ 3 ಬೇಕು. ಒಂದು ಶುಭ ಪ್ರೇರಣೆ ಬೇಕಾಗತ್ತೆ, ಮೋಟಿವೇಶನ್. ಎರಡನೇದು, ಆ ಕೆಲಸ ಮಾಡೋಕೆ ನನ್ನ ಸಾಮರ್ಥ್ಯ ಇದೆಯಾ ನೋಡಬೇಕು. ಮೂರನೇದು, ಆ ಕೆಲಸದ ಅವಶ್ಯಕತೆ ಇದೆಯಾ ಅಂತ ನೋಡಬೇಕು. 3 ಮುಪ್ಪುರಿಗೊಂಡಾಗ ಮಾತ್ರ ಕರ್ತವ್ಯ ವಿವೇಕ ಬರ್ತದೆ ಅಂತ. ಅದಕ್ಕೆ ಹೇಳ್ತಾ ಅವ್ರ ಮಾತು ಹೇಳಬೇಕಾದ್ರೆ, ಇತರರ ಜೀವನ ಸೌಕರ್ಯಕ್ಕಾಗಿ
ಮತ್ತೊಬ್ಬರ ಜೀವನ ಸೌಕರ್ಯಕ್ಕಾಗಿ ನಮ್ಮ ಶಕ್ತಿ ಸಂಪತ್ತುಗಳನ್ನೆಲ್ಲ ಉಪಯೋಗಿಸಿ ನಮ್ಮ ಸ್ವಂತ ಪ್ರೇರಣೆಯಿಂದ ಮಾಡುವ ಕೆಲಸ ಇದೆಯಲ್ಲ, ಅದೇ ಕರ್ತವ್ಯ ಅಂತ. ಇತರರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಶಕ್ತಿ ಸಂಪತ್ತುಗಳನ್ನು ಬಳಸಿ ಶುಭ ಪ್ರೇರಣೆಯಿಂದ ಮಾಡೋದಿದೆಯಲ್ಲ, ಅದು ಕರ್ತವ್ಯ ಅಂತ. ಕೆಲವೊಂದು ಬಾರಿ ಕೆಲವೊಂದು ಸಲ ಫೇಲ್ ಆಗ್ತೀವಿ. ನಾವು ಯಾಕೆ ಆಗ್ತೀವಿ ಅಂತ ಹೇಳ್ತಾರೆ. ದೋಷ ಆಗೋದು ಎಲ್ಲಿ ಅಂದರೆ, ಕೆಲವೊಂದು ಬಾರಿ ನಮ್ಮ ಯೋಗ್ಯತೆಯನ್ನು ಮೀರಿ ಕೆಲಸಕ್ಕೆ ಕೈ ಹಾಕುವುದುಂಟು. ನನಗೆ ಎಲ್ಲೋ ಒಂದು ಶಕ್ತಿ ಇದೆ, ಇಷ್ಟು ಮಾಡಬೇಕು ಅಂತಿದೆ, ಶಕ್ತಿ ಮೀರಿ ಮಾಡೋಕ್ಕೆ ಹೋಗ್ತೇನೆ ಒಂದು ಸಲ. ಕೆಲವೊಂದು ಸಲ ಉತ್ಸಾಹ ತುಂಬ ಉಕ್ಕಿ ಬಂದಂಗೆ ಆಗ್ತದೆ. ಅದಕ್ಕೆ ಎಫರ್ವೆಸೆಂಟ್ ಅಂತೀವಿ ನಾವು. ಈ ಸೋಡಾ ಬಾಟ್ಲಿ ತೆಗೆದ ತಕ್ಷಣ ಬುರ್ರಂತ ಉಕ್ಕಿ ಬಂದುಬಿಡುತ್ತೆ. ಸೋಡಾ ಹೋಗಲಿಲ್ಲ, ಬರೀ ಗಾಳಿ ಹೋಯ್ತು ಅಷ್ಟೇ. ಒಂದು 5 ನಿಮಿಷ ಇಟ್ಟರೆ ಅರ್ಧ ಬಾಟ್ಲಿನೇ ಇರೋದದು. ಆ ಮೊದಲು ಉಕ್ಕಿ ಬರ್ತಲ್ಲ, ಹಾಗೆ ಉಕ್ಕಿ ಬಂದ ಉತ್ಸಾಹದಲ್ಲಿ ಮಾಡಬೇಕು ಅಂತ ಹೋಗ್ತೇವೆ, ಅದು ಆಗೋಲ್ಲ ನಮ್ಮ ಕಡೆಯಿಂದ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಫೇಲ್ ಆಗ್ತೇವೆ. ಇನ್ನೊಂದು, ನಮ್ಮ ಯೋಗ್ಯತೆಯನ್ನು ಮರೆತು ಕೆಲಸಕ್ಕೆ ಕೈ ಹಾಕದಿರೋದು. ನಮ್ಮಲ್ಲಿ ಯೋಗ್ಯತೆ ಇದೆ, ಶಕ್ತಿ ಇದೆ, ನಾನು ಕಡೆ ಮಾಡೋಕ್ಕಾಗತ್ತಾ ಇದು? ನಮ್ಮ ಹನುಮಂತನ ಥೇರಿ, ದೊಡ್ಡವರು ಜಾಂಬು ಅಂತ ಹೇಳಿದಾಗ ಅವ್ನು ಗೊತ್ತಾಯ್ತು ಶಕ್ತಿ ಇದೆ ಅಂತ ಹೇಳಿ. ನಾವೆಲ್ಲ ಜಾಂಬು ಅಂತ ಹೇಳೋದಕ್ಕಿಂತ ಮೊದಲಿನವರು. ಶಕ್ತಿ ಇದೆ ನಮ್ಗೆ ಗೊತ್ತೇ ಇಲ್ಲ. ಶಕ್ತಿ ಇದ್ದರೂ ಕೂಡ ಇದೆಯೋ ಇಲ್ವೋ ಗೊತ್ತಿಲ್ಲದೇನೆ ಕೆಲಸಕ್ಕೆ ಕೈ ಹಾಕೋಲ್ಲ. ನಮ್ಮ ಕಡೆಯಿಂದ ಆಗಲಿಕ್ಕಿಲ್ಲ ಬಿಡಿ. ದಯವಿಟ್ಟು ಗಮನಿಸಿ, ನಮ್ಮ ಭಾರತದಲ್ಲಿ ಇವ ಸಮಸ್ಯೆ ಆಗಿರೋದು ಎರಡನೇದು, ಡಿ ವಿ ಜಿ ಹೇಳ್ತಿರೋ ಬಗ್ಗೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅದ್ಭುತವಾದಂಥ ಶಕ್ತಿ ಇದೆ, ಆದರೆ ಶಕ್ತಿ ಇದೆ ಅಂತ ಗೊತ್ತಿಲ್ಲ, ಇದ್ರೂ ಉಪಯೋಗಿಸಲ್ಲ ನಾವು. ಹೇಳ್ತಾರೆ, ಸಾಕ್ರೆಟಿಸ್ ಕೇಳಿದ್ರಂತೆ, ವಾಟ್ ಈಸ್ ದ ಗ್ರೇಟೆಸ್ಟ್ ಟ್ರಾಜಿಡಿ ಇನ್ ಲೈಫ್ ಅಂತ. ಜೀವನದಲ್ಲಿ ಮಹಾ ದುರಂತ ಯಾವುದು ಅಂತ. ಒಬ್ಬ ಶಿಷ್ಯ ಹೇಳಿದ್ದಂತೆ, ಐ ವಾಸ್ ಇನ್ವೈಟೆಡ್ ಫಾರ್ ಎ ಗುಡ್ ಲಂಚ್ ಟುಡೇ, ಐ ಮಿಸ್ಡ್ ಇಟ್, ವಾಟ್ ಎ ಟ್ರಾಜಿಡಿ ಅಂತ. ಮಧ್ಯಾಹ್ನ ಒಳ್ಳೆ ಊಟಕ್ಕೆ ಕರೆದಿದ್ರು, ಹೋಗಲಿಲ್ಲ, ಎಂಥ ದುರಂತ ಇದು ಅಂತ. ಇನ್ನೊಬ್ಬ ಹೇಳಿದಂತೆ, ಜೀವನದಲ್ಲಿ ನಾನು ಇದು ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ, ಅದು ದುರಂತ ಅಂತ ಹೇಳಿದಂತೆ. ಸಾಕ್ರೆಟಿಸ್ ಹೇಳ್ತಾನೆ, ಇದು ಯಾವುದೂ ದುರಂತ ಅಲ್ಲಪ್ಪ. ದುರಂತ ಯಾವುದು ಅಂದರೆ, ಯು ಸ್ಟ್ಯಾಂಡ್ ಇನ್ ದಿ ಲಾಸ್ಟ್ ಮಿನಿಟ್ಸ್ ಆಫ್ ಯುವರ್ ಲೈಫ್ ಆ್ಯಂಡ್ ರಿಯಲೈಸ್ ದ ಹೋಲ್ ಲೈಫ್ ಈಸ್ ವೇಸ್ಟೆಡ್. ಜೀವನದ ಕೊನೆ ಗಳಿಗೆಯಲ್ಲಿ ನಿಂತ್ಕೊಂಡು, ಅಯ್ಯೋ ಇಡೀ ಜೀವನ ವೇಸ್ಟ್ ಆಗಿ ಹೋಯ್ತಲ್ಲಪ್ಪ ಅಂತ ಅನಿಸುತ್ತಲ್ಲ, ಅದು ಮಹಾ ದುರಂತ ಅಂತ. ವೇಸ್ಟ್ ಆಯಿತು ಅಂತ ಯಾಕೆ ಅನಿಸುತ್ತೆ ಅಂದರೆ, ಅಯ್ಯೋ ಈ ಶಕ್ತಿ ಇತ್ತಲ್ಲ ನನ್ನ ಕಡೆಗೆ, ಉಪಯೋಗಿಸ್ಲಿಲ್ಲ ಅದನ್ನು ಅಂತ. ಹೇಳ್ತಾರೆ, ಇಟ್ ಈಸ್ ಗುಡ್ ಟು ಹ್ಯಾವ್ ದಿ ಸ್ಟ್ರೆಂಗ್ತ್ ಆಫ್ ಎ ಜಾಯಿಂಟ್ ಬಟ್ ನಾಟ್ ಗುಡ್ ಟು ಯೂಸ್ ಇಟ್ ಲೈಕ್ ಎ ಜಾಯಿಂಟ್ ಅಂತ. ದೈತ್ಯ ಶಕ್ತಿ ಇರಬೇಕು, ಅದು ದೈತ್ಯ ನಮ್ಗೆ ಉಪಯೋಗಿಸಬಾರ್ದು. ಎರಡು ಪದ ಬರುತ್ತೆ ಇಲ್ಲಿ. ಶಕ್ತಿಯನ್ನು ಎಲ್ಲಿ ಆಗಬೇಕು ಅಲ್ಲಿ ಆಗದೇನೆ ಕೈ ಮೀರಿ, ಶಕ್ತಿ ಮೀರಿ ದುಡುಕುವಂಥದ್ದು ಒಂದಾದರೆ, ಶಕ್ತಿ ಇದು ಉಪಯೋಗಿಸದೇ ಇರುವಂಥದ್ದು, ಪೊಟೆನ್ಷಿಯಾಲಿಟಿ ಈಸ್ ನಾಟ್ ರಿಯಲೈಸ್ಡ್ ಎಟ್ ಆಲ್. ನಮ್ಮಲ್ಲಿ ಇರುವಂಥ ಸುಪ್ತ ಶಕ್ತಿಯನ್ನು ಪ್ರಯೋಜನ ಮಾಡಲಿಲ್ಲಲ್ಲ, ಅದು ದೋಷ ಆಗ್ತದೆ ಅಂತ. ಅದು ದೋಷ, ಕರ್ತವ್ಯ ಕರ್ಮ ಅಲ್ಲ ಅದು ಅಂತ. ಕರ್ಮ, ಇನ್ನೊಂದು ವಿಷಯ ಹೇಳ್ತಾರೆ ಮುಂದೆ. ಕರ್ಮ ಅಂತಂದರೆ ಲೋಕ ಸಂಪರ್ಕ. ಕೆಲಸ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಜನಸಂಪರ್ಕ ಬರುತ್ತೆ, ಲೋಕ ಸಂಪರ್ಕ ಬರುತ್ತೆ. ಈ ಲೋಕ ಸಂಪರ್ಕ ಬಂತು ಅಂದರೆ ಏನು ಹೇಳಿ, ಮತ್ತೊಬ್ಬರ ಜೀವನದಲ್ಲಿ ಪ್ರವೇಶ ಮಾಡೋದು ಅಂತ. ಎಷ್ಟು ಚೆನ್ನಾಗಿದೆ ಅದು. ಲೋಕ ಸಂಪರ್ಕ ಅಂದರೆ ಏನು ಹೇಳಿ, ಮತ್ತೊಬ್ಬರ ಜೀವನದಲ್ಲಿ ಪ್ರವೇಶ ಮಾಡೋದು. ಒಬ್ಬನೇ ಇದ್ದೆ, ಕೆಲಸ ಮಾಡೋಣ, ಒಂದು ಸಂಸ್ಥೆ ಕಟ್ಕೊಂಡೆ, ಯಾರನ್ನೊಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರ ಅಷ್ಟಕ್ಕೆ ನಿಲ್ಲಿಲ್ಲ ಅದು. ಅವ್ನು ಬರ್ತಾನೆ, ಸರ್ ನಮ್ಮ ಮನೇಲಿ ಸ್ವಲ್ಪ ಹುಷಾರಿಲ್ಲ ಸರ್, ದವಾಖಾನೆಗೆ ಹೋಗ್ಬೇಕು ಸರ್. ಹೌದು, ಅವನ ಸಮಸ್ಯೆ ನಿಮ್ಮ ಸಮಸ್ಯೆ ಆಯ್ತು. ಈಗ ಯಾಕಂದರೆ ಅವನ ಪ್ರಪಂಚ ನಿಮ್ಮ ಪ್ರಪಂಚದ ಸೇರ್ಕೊಂತು ಅಲ್ವಾ. 100 ಜನ ಸೇರಿಕೊಂಡಾಗ 100 ಜನರ ಸಮಸ್ಯೆ ಕೂಡ ನಿಮ್ದಾಯ್ತಾ ಸಂಸ್ಥೆಯಲ್ಲಿ ಅಲ್ವಾ. ನೀವು ಜನಸಂಪರ್ಕ 4 ಜನ ಸೇರಿ ಕೆಲಸ ಮಾಡಬೇಕು. ಏನೋ ಒಂದು ಮಾಡಕ್ಕೆ ಹೋಗ್ತೀರಿ, ಅವನೋ ಬಿದ್ದ ಪೆಟ್ಟಾಯಿತು, ಅವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಅವನ ಸಮಸ್ಯೆ ನಿಮ್ಮ ಸಮಸ್ಯೆ ಆಯ್ತು. ಈಗ ಅದಕ್ಕೆ ಹೇಳ್ತಾರೆ, ಕೆಲಸ ಮಾಡಬೇಕಾದ್ರೆ ಕೆಲಸದ ಅವಸರದಲ್ಲಿ ಮತ್ತೊಬ್ಬರ ಜೀವನದಲ್ಲಿ ಪ್ರವೇಶ ಮಾಡ್ತೇವೆ ನಾವು ಅಂತ. ನನಗೊಂದು ಒಳ್ಳೆಯ ಅನುಭವ ಆದದ್ದು. ಟೀಚರ್ ಟ್ರೈನಿಂಗ್ ಸೆಂಟರ್ ಶುರು ಮಾಡಿದ್ವಿ. ಭಾರತದ ಮೂಲೆ ಮೂಲೆಯಿಂದ ಹುಡುಗರು ಬಂದರು, ಟ್ರೈನಿಂಗಿಗೆ ಬಂದರು. ಯಾಕೆ ಹೇಳ್ತೀನಿ ಅಂದರೆ, ಲೋಕ ಸಂಪರ್ಕ ಅಂತ. ಮೊದಲು ನನಗೆ ಬರೋಡಕ್ಕೆ ಯಾವತ್ತೋ ಹೋದದ್ದು ಗೊತ್ತು, ಜಾಸ್ತಿ ಗೊತ್ತಿರಲಿಲ್ಲ. ಒಬ್ಬ ಹುಡುಗ ಅಲ್ಲಿಂದ ಬಂದ, ಅವನು ಬಂದಲ್ಲಿ ಬರೋಡ ಹತ್ತಿರ ಆಯಿತು. ಅವನು ಇದ್ದ ಮೇಲೆ ಅವನ ಸಮಸ್ಯೆಗಳು ನಂದಲ್ವ. ಅವನು ಮದುವೆ ಆಗಿ 10 ವರ್ಷ ಕೆಲಸ ಮಾಡಿ ಬಂದಂಥ ಹುಡುಗ, ಕಲಿಯೋಕೆ ಬಂದಿದ್ದಾನೆ. ಅವನ ತಾಪತ್ರಯಗಳು, ಅವನ ತಂದೆ ತಾಯಿ ಹುಷಾರಿಲ್ಲ, ಹೇಳೋನು, ಸರ್ ಮೈ ಫಾದರ್ ಈಸ್ ನಾಟ್ ವೆಲ್ ಸರ್, ಒಂದು 4 ದಿವಸ ಹೋಗಿ ಬರ್ತೀನಿ ಸರ್ ಅಂದಾಗ, ಅವನ ತಂದೆ ತಾಯಿ ಹುಷಾರಿಲ್ಲ ಅನ್ನೋದು ನನ್ನ ಪರಿಧಿಯೊಳಗೆ ಬಂತು. ಅಲ್ಲಿವರೆಗೆ ಬಂದಿರಲಿಲ್ಲ. ಲೋಕ ಸಂಪರ್ಕ ಹಾಕ್ಕೊಂಡು ಹೋಗೋದು ಹೀಗೆ. ಒಂದು ಸಲ ಏಕಾಏಕಿ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ, ಸ್ವಲ್ಪ ದಿವಸ ಇದೆ ಅವ್ರ ಪರೀಕ್ಷೆ, ಮಾರ್ಚ್ ತಿಂಗಳು ಇರಬೇಕಾದ್ರೆ ಸಾಯಂಕಾಲ 8 ಗಂಟೆಗೆ ಒಂದು ಫೋನ್ ಬಂತು ನನಗೆ. ಸರ್, ಆ ಹುಡುಗನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸರ್ ಅಂತ. ಇದಾದಂಥ ಘಟನೆ, ಎದೆ ಜಲ್ ಅಂತ ಹೋಯ್ತು ನನಗೆ. ಆದಂಥ ಘಟನೆ. ಹುಡುಗ ಅಲ್ಲ, ಅವನು 42 ವರ್ಷದವನು. ಅವನು ಕಿಡ್ನ್ಯಾಪ್. ಇವನು ಯಾರೇ ಕಿಡ್ನ್ಯಾಪ್ ಮಾಡ್ತಾರೆ 42 ವರ್ಷದವನ ಅಂತ ಅಂದ್ಕೊಂಡೆ. ತಮಾಷೆಗೆ ಅಂದ್ಕೊಂಡೆ. ಇಲ್ಲ,
ಹುಡುಕಿದರೆ ಅವನು ದೊಡ್ಡ ಪಚಿತಿ, ಅವನು ರಾತ್ರಿ 1:30 ನಮ್ಮ ಮನೆಯಲ್ಲೆಲ್ಲ ಭಾರಿ ಟೆನ್ಷನ್ ಆಗಿಬಿಡ್ತು. ನೋಡಿ, ಇದು ಹೇಳೋದು ಯಾಕೆ ಅಂದರೆ, ನಮಗೆ ಗೊತ್ತಿಲ್ಲದ ಹಾಗೆ ಮತ್ತೊಬ್ಬರ ಜೀವನವನ್ನು ಪ್ರವೇಶ ಮಾಡ್ತೀವಿ, ಮತ್ತೊಬ್ಬರು ನಮಗೆ ಗೊತ್ತಿಲ್ಲ ಹಾಗೆ ನಮ್ಮ ಜೀವನ ಪ್ರವೇಶ ಮಾಡಿದ್ದಾರೆ. ಲೋಕ ಸಂಪರ್ಕದಲ್ಲಿ ಆಗೋದು. ಆ ಹುಡುಗ ಎಲ್ಲೋ ಬೋರ್ಡದಲ್ಲಿದ್ದವನು, 6 ತಿಂಗಳಿಂದ ನನ್ನ ಕಡೆ ಬಂದವನು, ಇವತ್ತು ಬಂದು ನನಗೆ ಟೆನ್ಷನ್ ಎಷ್ಟು ಮಾಡಿದ್ದ ಅಂದರೆ, ಮನೆಯಲ್ಲಿ ಯಾರೂ ಫೋನ್ ಮುಟ್ಬೇಡ ನೀನು, ಅವ್ನು ಟೆರರಿಸ್ಟ್ ಹಿಡ್ಕೊಂಡು ಹೋಗಿದ್ದಾರೆ. ಅದು ಹಾಗೇನೆ, ಟೆರರಿಸ್ಟ್ ಹಿಡ್ಕೊಂಡು ಹೋಗಿದ್ದವನು. ಅವನಿಗೆ ಗೊತ್ತಿರೋದು ನನ್ನ ಫೋನ್ ನಂಬರ್ ಒಂದೇ ಗೊತ್ತಿರೋದು, ನನ್ನ ಮೊಬೈಲ್ ನಂಬರ್ ಅವನ ಕಡೆ ಇದೆ. ಅವನು ನನಗೆ ಜೋರು ಮಾಡ್ತಾನೆ, ಇಂಥದ್ದು ಆಗಬೇಕು, ಇದು ಮಾಡದೆ ಹೋದರೆ ನಿಮ್ಮನ್ನು ಕೊಂದು ಹಾಕ್ತೀನಿ, ಮನೆಗೆ ತೊಂದರೆ ಮಾಡ್ತೀನಿ ಅಂತ ಫೋನ್ ಮಾಡ್ತಾನೆ ನನಗೆ. ಎಲ್ಲಿ ಸಮಸ್ಯೆಪ್ಪ ಇದು? ನಾನು ಮೇಷ್ಟ್ರು, ಪಾಠ ಮಾಡಿ ಮನೆಗೆ ಹೋಗಬೇಕು ಅಂದವನು. ಲೋಕ ಸಂಪರ್ಕ ಅಂತಿದು. ಲೋಕ ಸಂಪರ್ಕ ಬಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಮತ್ತೊಬ್ಬರ ಜೀವನದಲ್ಲಿ ಹೋಗ್ತೀವಿ, ಮತ್ತೊಬ್ಬರು ನಮ್ಮ ಜೀವನದಲ್ಲಿ ಬರ್ತಾರೆ. ಅದಕ್ಕೆ DVG ಭಾಳ ಚೆನ್ನಾಗಿ ಹೇಳ್ತಾರೆ, ಇಂಥ ದೊಡ್ಡ ಕೆಲಸ ಮಾಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕವಾದಂಥ ಹಿತಾಹಿತಗಳನ್ನು ಆರಿಸ್ಕೊಳ್ಬೇಕಾಗ್ತದೆ ಅಂತ. ಹಿತಗಳನ್ನು ಅಹಿತಗಳನ್ನು. ಆ ಹುಡುಗ ಇವತ್ತು ದೊಡ್ಡ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದಾನೆ, ತುಂಬ ಸಂತೋಷ ಆಗುತ್ತೆ, ಮಾತಾಡಿದರೆ ಎಲ್ಲ ಸರಿ. ಅವತ್ತು ಅಹಿತ ಆಗಿದೆ, ಇವತ್ತು ಹಿತ ಆಗಿದೆ ನನಗೆ. ಅವರೆಲ್ಲ ಪಡ್ಕೊಳ್ಬೇಕಾಗ್ತದೆ ಲೋಕ ಸಂಪರ್ಕ ಮಾಡಿದಾಗ. ಇನ್ನೊಂದು, ದೊಡ್ಡ ಕೆಲಸ ಮಾಡುವಾಗ, ಅದು ಬಹಳ ಮುಖ್ಯ ಮಾತು DVG ಹೇಳ್ತಾರೆ, ದೊಡ್ಡ ಕೆಲಸವನ್ನು ಸಾಧನೆ ಮಾಡಬೇಕಾದ್ರೆ ಎಂತೆಂಥವ್ರ ಕಾಲು ಹಿಡಿಬೇಕಾಗತ್ತಲ್ಲ. ಏನೋ ಜನಸಂತರ್ಪಣೆ ಮಾಡಬೇಕು, ಯಾರೋ ದಾನಿಗಳನ್ನು ಕೇಳಬೇಕು, ಅವ್ರು ಏನೋ ಕೊಟ್ಟಂಗೆ ಕೊಡ್ತಾರೆ, 10 ಸಲ ಮಾತಾಡಿಸ್ಕೋಬೇಕು ಅವ್ರ ಕಡೆಯಿಂದ. ಅಯ್ಯೋ ಮತ್ತೆ ಬಂದ್ರೆ ಬೆಳಿಗ್ಗೆ, ಸಾಯಂಕಾಲ ಬಂದ್ರಿ ಅಂತ ಹೇಳಿಲ್ಲೇನ್ರಿ ನಿಮಗೆ ಅಂತಾರೆ, ಅನ್ಸ್ಕೋಬೇಕು. ಏನೇನೋ ಮಾಡಬೇಕಾಗತ್ತೆ ದೊಡ್ಡ ಕೆಲಸ ಆಗಬೇಕಾದ್ರೆ. ಸಂಸ್ಥೆ ಕಟ್ಟಬೇಕಾದ್ರೆ ಆಗಲ್ವಾ, ಎಂತಿಂಥ ಜನ ಬರ್ತಾರೆ, ಎಂಥ ಜನ ಕಾಲು ಕಟ್ಟಬೇಕು. ಒಂದು ಬಿಲ್ಡಿಂಗ್ ಆಗಬೇಕು, ಕಾರ್ ಹೋಗ್ಬೇಕು, ಅವನ ಕಡೆ ಹೋಗಬೇಕು, ಇವ್ರು ಸುಳ್ಳು ಹೇಳಬೇಕು, ಆ BDAಗೆ ಹೋಗಬೇಕು, ಎಲ್ಲ 10 ಕಡೆ ಹೋಗ್ಬೇಕಲ್ವಾ ಮನೆ ಕಟ್ಸ್ಬೇಕಾದ್ರೆ. ಕೆಲಸ ಮಾಡಬೇಕಾದ್ರೆ ಎಂತಿಂಥವ್ರು ಕಾಲು ಕಟ್ಕೋಬೇಕಾಗ್ತದೆ ಅಂತ. ಅದಕ್ಕೆ ಈ ಮಾತು ನನಗೆ ಬಹಳ ಇಷ್ಟ ಆಗುತ್ತೆ DVG ಬರೆದದ್ದು. ಹೀಗೆ ಪುಣ್ಯದ ಉದ್ದೇಶವೂ ಕೂಡ ಕಾರ್ಯಪ್ರಸಂಗದಲ್ಲಿ ಪಾಪ ಸಂಪರ್ಕವನ್ನು ಮಾಡಿಸುತ್ತದೆ. ಇದು ಬಹಳ ಮುಖ್ಯ. ಪುಣ್ಯದ ಕೆಲಸ ಮಾಡ್ತಿದ್ದೀವಿ ಸ್ವಾಮಿ, ನಾವು ದೇವಸ್ಥಾನ ಕಟ್ಸ್ಬೇಕು ಅಂತ ಹೊರಟಿದ್ದೀವಿ. ಏನು ಮಾಡೋದು? ತುಂಬ ಅಡ್ಡ ಬರ್ತಾರೆ ಅಲ್ಲಿ ಇಂಜಿನಿಯರು, ಕಟ್ಸೋಕೆ ಬಿಡ್ತಾ ಇಲ್ಲ. ಏನೋ ಹೇಳಿಸ್ತೀವಿ, ಅಫಿಡೇವಿಟ್ ಕೊಡ್ತೇವೆ, ಮಾಡ್ತೀವಿ. ಪುಣ್ಯ ಕೆಲಸ ಮಾಡುವ ಕೂಡ ಪಾಪ ಸಂಪರ್ಕವನ್ನು ಮಾಡಿಸ್ತದೆ. ಆದ್ದರಿಂದ ಕರ್ತವ್ಯ ನಿರ್ಣಯದಲ್ಲಿ ತಾವು ತುಂಬ ಜಾಗರೂಕರಾಗಿರಬೇಕು. DVG ಹೇಳೋ ಮಾತು. ಕೊನೆಗೆ ಒಂದು ಭರತ ವಾಕ್ಯ ಅವ್ರು ಹೇಳುವಂಥದ್ದು ಭಾಳ ಚೆನ್ನಾಗಿದೆ. ಅದು ಕ್ರಿಸ್ಪಾಗಿ ಬರೆದಿದ್ದಾರೆ, ಒಂದು ಸೆಂಟೆನ್ಸ್ ಬರೆದಿದ್ದಾರೆ. ಹಾಗಾದ್ರೆ ಕೊನೆಗೆ ಏನು ತಾತ್ಪರ್ಯ ಇದ್ರದ್ದು ಅಂದರೆ, ಅವ್ರು ಹೇಳ್ತಾರೆ, ಕರ್ತವ್ಯವಾದದ್ದನ್ನು ಬಿಡಬಾರದು, ಕರ್ತವ್ಯವಲ್ಲದ್ದನ್ನು ಕಟ್ಟಿಕೊಳ್ಳಬಾರದು. ಯಾವುದು ಕರ್ತವ್ಯವೋ ಅದನ್ನು ಬಿಡಬಾರ್ದು, ಯಾವುದು ಕರ್ತವ್ಯವಲ್ಲವೋ ಅದನ್ನು ಕಟ್ಕೋಬೇಡಿ. ಕಟ್ಕೊಂಡು ಸುಮ್ಮನೆ ಒದ್ದಾಡ್ತೀರಿ, ಅವಾಗೇನಾಗುತ್ತೆ ಗೊತ್ತಾ, ನಮ್ಮ ಅರ್ಧ ಶಕ್ತಿ ಕರ್ತವ್ಯ ಅಲ್ಲದ್ದನ್ನು ಮಾಡೋದಕ್ಕೆ ಹೋಗ್ತದೆ. ಬಹುಶಃ ತಾವೆಲ್ಲ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಲಕ್ಷಣ ಬಂದಿರುತ್ತೆ, ಡೈರಿಯಲ್ಲಿ ಬರ್ಕೊಂಡು ಹೋಗಿರ್ತೀರಿ, ಇವತ್ತು ಇಷ್ಟೆಷ್ಟು ಮಾಡಬೇಕು ಅಂತ ಬರ್ಕೊಂಡು ಹೋಗಿರ್ತೀರಿ. ಮನೆಗೆ ಬಂದು ನೋಡಿದರೆ 3/4 ಭಾಗ ಆಗಿರೋಲ್ಲ ಅದು. ಯಾಕಂದರೆ ಏನೋ ಬರ್ಕೊಂಡು ಹೋಗಿದ್ದೇನೆ, ಏನೋ ಆಗಿದೆ. ಆದರೆ ಸರಿಯಾಗಿ ಪ್ಲ್ಯಾನ್ ಮಾಡಿದವರು ಇದನ್ನು ಮಾಡಿದ ಹೊರತು ಬೇರೆ ಕೆಲಸ ಮಾಡಲ್ಲ ಅಂತ ಇಟ್ಕೋತಾರೆ. ಅದಕ್ಕೆ ಹೇಳ್ತಾರೆ, ಕರ್ತವ್ಯವಾದದ್ದನ್ನು ಬಿಡಬಾರದು, ಕರ್ತವ್ಯ ಅಲ್ಲದ್ದನ್ನು ಕಟ್ಟಿಕೊಳ್ಳಬಾರದು ಅಂತ. ಎರಡನೇದ್ದು, ಮೊದಲನೇದು ಕರ್ತವ್ಯ ವಿವೇಕ ಆಯಿತು. ಎರಡನೇದು ಕೃಷ್ಣಾರ್ಪಣ ಬುದ್ಧಿ ಅಂತ. ಕೃಷ್ಣಾರ್ಪಣ ಬುದ್ಧಿ ಅಂತ ಬಹಳ ಅದ್ಭುತವಾದ ಮಾತು. ಒಂದು ಸಲ ತೀರ್ಮಾನ ಮಾಡ್ಕೊಂಡ್ರಿ, ಇದು ನನ್ನ ಕರ್ತವ್ಯ, ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಮಾಡ್ಕೊಂಡ ಮೇಲೆ ಹಿಂದೆ ಹೋಗಬಾರ್ದು. ಕೆಲವರು ಮಾಡ್ತಾರೆ, ನಮ್ಮ ಕಡೆ ಮಾತಿದೆ, ಧಾರವಾಡದಲ್ಲಿ ಮಾತು ಹೇಳ್ತಾರೆ, ಕುದಿಯೋದ್ರೊಳಗೆ 3 ಸಲ ಹಳಸ್ತಾರೆ ಅವರು ಅಂತ. ಕುದಿಯೋದ್ರೊಳಗೆ 3 ಸಲ ಹಳಸಿ ಹೋಗ್ತಾರೆ ಅಂತ. ಹಳಸೋದು ತುಂಬ ತಣ್ಣಗಾದ್ಮೇಲೆ ಹಳಸ್ಬೇಕದು. ಅವ್ರು ಎಷ್ಟು ಸ್ವಭಾವ ಚಂಚಲ ಅಂದರೆ, ಕುದೀತಿರ್ತದೆ ಇನ್ನೂ 3 ಸಲ ಹಳಸಿರ್ತಾರೆ ಅವರು ಅಂತ. ಹಾಗೆ ತೀರ್ಮಾನ ಮಾಡಿಬಿಡೋದು, ಕೆಲಸ ಮಾಡ್ತೀನಿ ಅಂತ ಹೇಳಿ. ಮಾಡಿದ ಮೇಲೆ ಮಾಡಲೋ ಬೇಡವೋ ಅಂತ ಚಿಂತೆ ಮಾಡೋದು. ಬಹಳಷ್ಟು ಜನ ಹಿಂದೆ ಮುಂದೆ ಹೋಗೋದು. ಅವರಿಗೆಲ್ಲ ಟಿಪಿಕಲ್ ಹ್ಯಾಮ್ಲೆಟ್ಸ್ ಅಂತೇನೆ. ನಮ್ಮ ರಾಜ್ಕುಮಾರ್ ಇದ್ನಲ್ಲ ಹ್ಯಾಮ್ಲೆಟು, ಟು ಬಿ ಆರ್ ನಾಟ್ ಟು ಬಿ ಈಸ್ ದ ಕ್ವೆಶ್ಚನ್. ಅವನು ಡೌಟ್ ಯಾವಾಗಲೂ. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಬಾರಿ ಕರ್ತವ್ಯವನ್ನು ತೀರ್ಮಾನ ಮಾಡಿಕೊಂಡ ಮೇಲೆ ಅದು ಸಾಧ್ಯವಾದೀತೆ, ಪ್ರಯೋಜನವಾದೀತೆ, ಜಯ ಸಿಕ್ಕೀತೆ ಎಂದು ಚಿಂತಿಸುತ್ತಾ ಕುಳಿತುಕೊಳ್ಳಬಾರದು. ತೀರ್ಮಾನ ಮಾಡೋದಕ್ಕಿಂತ ಮೊದಲು 10 ಸಲ ವಿಚಾರ ಮಾಡಿ. ತೀರ್ಮಾನ ಆದಮೇಲೆ ಅದನ್ನು ಬದಲಾಯಿಸೋಂಗಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಿಗೆ ಅದು ಧರ್ಮ ಅಂತ ಬಂದಿದೆ, ಮತ್ತೊಬ್ಬರಿಗೋಸ್ಕರ ಅಲ್ಲ. ನಿಮ್ಮ ಮನಸ್ಸಿಗೆ ಅದು ಧರ್ಮ, ಮಾಡಲೇಬೇಕಾದಂಥ ಕರ್ತವ್ಯ ಅಂತ ಬಂತೋ ನಿಲ್ಲಿಸಬೇಡಿ, ಮಾಡ್ಕೊಂಡು ಹೋಗಿ. ನಮ್ಮ ಧರ್ಮ ಅನಿಸಿದ್ದನ್ನು 100 ಮಂದಿ ವಿರೋಧಿಸಿದರೂ, ಅವ್ರ ಮಾತು 100 ಮಂದಿ ವಿರೋಧಿಸಿದರೂ, 100 ಕಡೆಯಿಂದ ಭಂಗ ಬಂದರೂ ನಮ್ಮ ಪಾಲಿಗೆ ಆ ಕೆಲಸ ಭಗವಂತನ ಆಜ್ಞೆ ಎಂದು ಮನಸ್ಸನ್ನು ದೃಢಪಡಿಸಿಕೊಂಡು ನಡೆಸಬೇಕು. ಭಗವಂತನ ಆಜ್ಞೆಯನ್ನು ನಡೆಸಬೇಕು. ಎಷ್ಟೋ ಸಲ ಮಾಡಲೋ ಬೇಡವೋ ಅಂತ ಹಿಂದೆ ಮುಂದೆ ಹೋದಾಗ ಮಾಡೋ ಕೆಲಸ ನಿಂತು ಹೋಗುತ್ತೆ. ಇದೇ ಮಾತನ್ನು ಅಬ್ರಹಾಂ ಲಿಂಕನ್ ಬರೀತಾನೆ. ಭಾಳ ಫೇಮಸ್
ಪತ್ರ ಅದು. ಅಬ್ರಹಾಂ ಲಿಂಕನ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಅಂತ ಒಂದಿದೆ. ತನ್ನ ಶಾಲೆ ಮೇಷ್ಟ್ರಿಗೆ, ತನ್ನ ಮಗ ಓದ್ತಿರುವಂಥ ಶಾಲೆ ಮೇಷ್ಟ್ರಿಗೆ ಅಬ್ರಹಾಂ ಲಿಂಕನ್ ಒಂದು ಪತ್ರ ಬರೆದಿದ್ದಾನೆ. ನನ್ನ ಮಗನಿಗೆ ಏನೇನು ಕಲಿಸಿ ಅಂತ ಬರೆದಿದ್ದಾನೆ. ಅದ್ಭುತವಾದ ಪತ್ರ, ಎಲ್ಲ ಮೇಷ್ಟ್ರು ತಪ್ಪದೇ ಓದಬೇಕಾದಂಥ ಪತ್ರ ಅದು. ಪ್ರತಿಯೊಬ್ಬ ತಂದೆ ತಾಯಿ ಮನಸ್ಸಲ್ಲಿ ಅದೇ ಪ್ರಾರ್ಥನೆಯೇ ಇದೆ. ಅಬ್ರಹಾಂ ಲಿಂಕನ್ ನಂಗೆ ಬರೆಯೋಕೆ ಬರಲಿಕ್ಕಿಲ್ಲ ಅಷ್ಟೇ ಅವರಿಗೆ. ಅದ್ಭುತವಾಗಿ ಬರೆದಿದ್ದಾನೆ, ನನ್ನ ಮಗನಿಗೆ ಏನೇನು ಮಾಡಬೇಕು ನೀವು ಅಂತ. ಅದರಲ್ಲಿ ಒಂದು ಸಾಲು ಬರುತ್ತೆ ಇದಕ್ಕೆ ಪೂರಕವಾಗಿರುವಂಥದ್ದು, ಅದಕ್ಕೆ ತಂದಿದ್ದೇನೆ ಅದನ್ನು. ಬರಿತಾನೆ, ಟೀಚ್ ಹಿಮ್ ಟು ಹ್ಯಾವ್ ಫೇತ್ ಇನ್ ಹಿಸ್ ಓನ್ ಐಡಿಯಾಸ್ ಈವನ್ ಇಫ್ ಎವ್ರಿ ಒನ್ ಟೆಲ್ಸ್ ಹಿಮ್ ದೇ ಆರ್ ರಾಂಗ್. ನನ್ನ ಮಗನಿಗೆ ಏನು ಕಲಿಸ್ಬೇಕು ಅಂದರೆ, ಅವನು ನಂಬಿಕೊಂಡಂಥ ವಸ್ತುಗಳಲ್ಲಿ ಶುದ್ಧವಾದ ದೃಢವಾದ ನಂಬಿಕೆಯನ್ನು ಕೊಡಿ. ಆ ನಂಬಿಕೆ ಎಷ್ಟು ಗಟ್ಟಿ ಇರಬೇಕು ಅಂದರೆ 100 ಜನ ಅದು ತಪ್ಪು ಅಂದರೂ ಕೂಡ ಆತ ಹಿಂದೆ ಮುಂದೆ ನೋಡಬಾರ್ದು, ಅಷ್ಟು ಗಟ್ಟಿಯಾದಂಥ ಮನಸ್ಸನ್ನು ಕೊಡಿ. ಟೀಚ್ ಹಿಮ್ ಟು ಹ್ಯಾವ್ ಫೇತ್ ಇನ್ ಹಿಸ್ ಓನ್ ಐಡಿಯಾಸ್, ಅವನ ತತ್ವಗಳಲ್ಲಿ, ಅವನ ನಂಬಿಕೆಗಳಲ್ಲಿ ದೃಢವಾದ ನಂಬಿಕೆಯನ್ನು ಕೊಡಿ. ಸೊ ದ್ಯಾಟ್ ಈವನ್ ಇಫ್ ಎವ್ರಿ ಒನ್ ಟೆಲ್ಸ್ ದೇ ಆರ್ ರಾಂಗ್ ಯು ವಿಲ್ ನಾಟ್ ಲಿಸನ್ ಟು ದೆಮ್. ಅಬ್ರಹಾಂ ಲಿಂಕನ್ ಕೇಳ್ಕೊಳ್ಳೋಂಥದ್ದು ಇಂಥ ಮನಸ್ಸನ್ನು ಕೊಡಬೇಕು ಅಂತ. ಇನ್ನೊಂದು ಹೇಳ್ತಾರೆ, ಧರ್ಮದ ಕಾರ್ಯದಲ್ಲಿ ಕೆಲವೊಂದು ಸಲ ಸೋಲಾಗ್ಬಿಡುತ್ತೆ. ಧರ್ಮದ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಸೋಲಾಗ್ಬಿಡುತ್ತೆ. ಹಾಗಾದರೆ ಏನಾಯಿತು, ಅದು ಅಧರ್ಮ ಆಯಿತಾ? ಅದು ಕೆಲಸ ಸಂಶಯ ಬರುತ್ತೆ ಕೆಲವರಿಗೆ. ಧರ್ಮದ ಕೆಲಸ ಅಂತ ಹೋದ್ವಿ, ಆಗಲಿಲ್ಲ, ಹಾಗಾದ್ರೆ ಅಧರ್ಮದ ಕೆಲಸನ ಮಾಡೋದು ಅಂತಾರೆ. ಹಾಗಲ್ಲ ಅದು. ಅವ್ರು ಹೇಳ್ತಾರೆ, ಧರ್ಮದ ಕಾರ್ಯದಲ್ಲಿ ಒಂದು ವೇಳೆ ಸೋಲಾದರೂ ಅದು ಅಧರ್ಮವಾಗೋದಿಲ್ಲ, ಅದು ಧರ್ಮದ ಸೋಲಲ್ಲ, ನಮ್ಮ ಪ್ರಯತ್ನದ ಸೋಲು ಅಂತ. ಎಷ್ಟು ಚೆನ್ನಾಗಿದೆ ಮಾತದು. ನಾನು ಪ್ರಯತ್ನ ಸರಿಯಾಗಿ ಮಾಡಲಿಲ್ಲ ಅನ್ಕೋಬೇಕೇ ವಿನಃ ಧರ್ಮ ಸೋತು ಅಂತಲ್ಲ. ಧರ್ಮಕ್ಕೆ ಸೋಲಿಲ್ಲ, ಅದು ನಮ್ಮ ಪ್ರಯತ್ನದ ಸೋಲು. ಮತ್ತೆ ಪ್ರಯತ್ನ ಮಾಡೋಣ. ಅದಕ್ಕೆ ಹೇಳ್ತಾರೆ, ಧರ್ಮ ಅನ್ನುವಂಥದ್ದು ವಿಶ್ವ ಜೀವನದ ಸತ್ಯವನ್ನು ಅವಲಂಬಿಸಿದೆ ಅಂತ. ಎಷ್ಟು ಚೆನ್ನಾಗಿರೋ ಮಾತು ಗೊತ್ತಾ. ಒಂದೊಂದು ಪದ ವಿಚಾರ ಮಾಡಿದರೆ ಒಂದೊಂದು ತಾಸು ವಿಚಾರ ಮಾಡ್ಬೋದು. ಧರ್ಮ ವಿಶ್ವ ಜೀವನದ ಸತ್ಯವನ್ನು ಅವಲಂಬಿಸಿದ್ದು. ವಿಶ್ವದಲ್ಲಿ ಯಾವುದು ಸತ್ಯ ಅಂತ ಅನಿಸಿದೆಯೋ ಅದರದ ಮಂತು, ಅದು ಕಳೆದಂಥದ್ದು, ಕೊನೆಗೆ ಬಂದಂಥ ಬೆಣ್ಣೆ, ಅದು ಧರ್ಮ. ಅದಕ್ಕೆ ಲಾಭ ನಷ್ಟ ಇಲ್ಲ. ಆದ್ದರಿಂದ ಕರ್ತವ್ಯ ಮಾಡೋದನ್ನು ಭಗವಂತನ ಸೇವೆ ಅಂತ ಹೇಳಿ, ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಇದನ್ನು ಮಾಡಿದರೆ ಇದು ಕರ್ಮ ಕರ್ತವ್ಯದ ಕ್ರಮ ಅಂತ. ಮೊದಲನೇದು ಕರ್ಮ ಕರ್ತವ್ಯದ ವಿವೇಕ ಆಯಿತು, ಎರಡನೇದು ಕರ್ಮ ಕರ್ತವ್ಯದ ಕ್ರಮ. ಹೇಗೆ ಮಾಡೋದು? ನೀ ಮಾಡೋದನ್ನು ತೀರ್ಮಾನ ಮಾಡಿದ ಮೇಲೆ ಹಿಂದೆ ಮುಂದೆ ನೋಡಬೇಡಿ, ಕ್ಯಾರಿ ಆನ್ ವಿತ್ ದ್ಯಾಟ್. 100 ಜನ ಬೇಡ ಅಂದರೂ ಕೂಡ ಬಿಡಬೇಡಿ, ಪಡ್ಕೊಂಡು ಹೋಗಿ ಅಂತ ಹೇಳುವಂಥದ್ದನ್ನು. ಇನ್ನು ಮೂರನೇ ಸ್ವಲ್ಪ ವಿಸ್ತಾರವಾಗಿರೋದ್ರಿಂದ ಇವತ್ತು ಈ ಮಾತಿಗೆ ನಿಲ್ಲಿಸೋಣ, ಮತ್ತೆ ನಾಳೆಗೆ ಪ್ರಾರಂಭಿಸೋಣ. ನಮಸ್ತೆ.